ಗೋಷ್ಠಿಯ ನಿರ್ದೇಶಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಈ ಒಂದು ಅಧಿವೇಶನದ ಒಂದು ವಿಷಯ ಸಂಬಂಧ, ಘರ್ಷಣೆ, ಸಮಾಜ, ಬಡತನ, ಮಾದಕ ದ್ರವ್ಯಗಳು, ಪಾರತಂತ್ರ್ಯ, ಹೋಲಿಕೆ, ಅಪೇಕ್ಷೆ, ಉದಾತ್ತ ಭಾವನೆಗಳು, ಕಪಟತನ. ಇಷ್ಟು ಶೀರ್ಷಿಕೆಗಳನ್ನು ಒಂದು ಸಬ್ ಟೈಟಲ್ಸ್ ಅಂತ ಹೇಳ್ತೀವಿ, ನನ್ನ ಒಳಗೊಂಡಿರ್ತಕ್ಕಂಥ ಒಂದು ವಿಷಯ ಇವ. ಅದರಲ್ಲಿ ಬಹಳ ಮುಖ್ಯವಾಗಿ ಸಂಬಂಧಗಳು. ನಮ್ಮ ಬದುಕು ಅಂದರೆ ಏನು? ನಮ್ಮ ಬದುಕು ಅಥವಾ ಜೀವನ ಅಂತ ಹೇಳ್ತೀವಲ್ಲ, ಈ ಜೀವನ ಅಂದರೆ ಏನು? ಕ್ಯಾಶುಯಲ್ ಆಗಿ ಉತ್ತರ ಹೇಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಂದರೆ ದಿನನಿತ್ಯ ನೀವು ಒಬ್ಬರೇ ಬದುಕ್ತೀರಾ? The life is nothing but relationship. ಬೆಳಗಾದರೆ ನಾನು ಹಲವರ ಜೊತೆ ಬದುಕ್ತಾ ಇದ್ದೇನೆ. ನಾನು ಒಬ್ಬನೇ ಅಲ್ಲ, ಪ್ರಪಂಚದಲ್ಲಿ ನಾನು ಒಂಟಿ ಅಲ್ಲ. ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡ, ನಾನು ನನ್ನ ಮಕ್ಕಳು, ನಾನು ಮತ್ತು ನನ್ನ ಬಿಲಾಂಗಿಂಗ್ಸ್. ನೋಡಿ, ಜೀವನ ಅಂದರೆ ಅದೇನೆ. ಯಾವ ಸಂಬಂಧಗಳು ಇಲ್ಲದೆ ಇದ್ದರೆ ಅದು ಬಹುಶಃ ಜೀವನ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಜೀವನ ಇದೆ ಅಂದರೆ ಅರ್ಥ ಸಂಬಂಧಗಳು ಇವೆ ಅಂತಾನೆ. ಆದರೆ ಒಂದು ತಮಾಷೆ ಏನಂದರೆ, ಈ ಸಂಬಂಧ ಇದೆಯಲ್ಲ, ಈ ಸಂಬಂಧಗಳಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಆ ಸಂಬಂಧವನ್ನು ಹೇಗೆ ಕಲ್ಪನೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇನ್ನೊಬ್ಬರ ಬಗ್ಗೆ ನಾವು ಯಾವುದೋ ಒಂದು ಚಿತ್ರಣವನ್ನು ಕಲ್ಪನೆ ಮಾಡಿಕೊಳ್ತೇವೆ. ನನ್ನ ಹೆಂಡತಿ ಅಂದ ತಕ್ಷಣ ನನಗೊಂದು ಕಲ್ಪನೆ, ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಹೇಗಿರ್ಬೇಕು ನನ್ನ ಹೆಂಡತಿ? ಹೇಗಿರ್ಬೇಕು? ನಾನು ಏನಕ್ಕಾದ್ರೂ ಈ ಕಡೆ ನೋಡಿದ್ರೆ, ಓ ನನ್ನ ಗಂಡ ಇದಕ್ಕೇ ನೋಡ್ತಾ ಇದ್ದಾನೆ ಅಂತ ನನ್ನ ಹೆಂಡತಿ ಏನು ಮಾಡಬೇಕು? ಅರ್ಥ ಮಾಡಿಕೊಂಡಿರ್ಬೇಕು. ಆವಾಗ ನನ್ನ ಹೆಂಡತಿ ಅಂತ ಹೆಂಡತಿ ಯಾರೂ ಇಲ್ಲ. ನನ್ನ ಮಗ ಇದ್ದಾನೆ, ಬಾರೋ ಇಲ್ಲಿ, ನೋಡು, ಹೋಗಿ ಕೆಲಸ ಮಾಡ್ಕೊಂಬಂದ್ಬಿಡು ಅಂತ ನಾನು ಹೇಳ್ತೀನಿ. ಹೇಳಿದ ತಕ್ಷಣ ನನ್ನ ಮಗ ಏನು ಮಾಡಬೇಕು? ಓಕೆ ಪಪ್ಪ, ಎಸ್. ಸೊ ನಾವು ಈ ಸಂಬಂಧಗಳು ಅಂದ ತಕ್ಷಣ ಒಬ್ಬೊಬ್ಬರ ಬಗ್ಗೆಯೂ ಕೂಡ ಒಂದು ಕಲ್ಪನೆಯನ್ನ ಮಾಡಿಕೊಂಡಿದ್ದೇವೆ. ಹಾಗಿದ್ರೆ ಈ ಸಂಬಂಧವನ್ನ ರೂಪಿಸ್ತಾ ಇರತಕ್ಕಂಥದ್ದು ನಾನು ಯಾವುದನ್ನ ಕಲ್ಪನೆ ಮಾಡಿಕೊಂಡಿದ್ದೇನೆಯೋ ಆ ಕಲ್ಪನೆಯ ಜೊತೆಗೆ ನನಗೆ ಸಂಬಂಧ ಇದೆಯೋ ವಿನಃ
ವಾಸ್ತವವಾಗಿ ಅದು ಏನಿದೆಯೋ, ಆ ವ್ಯಕ್ತಿ ಏನಿದ್ದಾನೋ, ವಸ್ತು ಏನಿದೆಯೋ, ಸಂದರ್ಭ ಏನಿದೆಯೋ, ಅದರ ಜೊತೆನಲ್ಲಿ ನನ್ನ ಸಂಬಂಧ ಇದೆಯೋ, ಅಥವಾ ನಾನು ಯಾವುದನ್ನು ಕಲ್ಪನೆ ಮಾಡಿಕೊಂಡಿದ್ದೇನಲ್ಲ ಅದ್ರ ಜೊತೆನಲ್ಲಿ ನನ್ನ ಸಂಬಂಧ ಇದೆಯೋ? ತಮಾಷೆ ಏನಂದ್ರೆ, ಯಾವಾಗಲೂ ಕೂಡ ಯಾವ ನನ್ನ ಕಲ್ಪನೆಗಳಿದೆಯೋ ಆ ಕಲ್ಪನೆಗಳು ವಾಸ್ತವವಾಗಿರಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಇದು ಜೆ ಕೃಷ್ಣಮೂರ್ತಿ ಅಂದ್ರೆ ನನಗೆ ಅರ್ಥ ಆಗಲ್ಲ ಅಂತ ಬೇಡ. ಸುಮ್ಮನೆ ಈಗ ನಮ್ದು ನಿಮ್ದು ಜೀವನ ನೋಡ್ತಾ ಹೋಗೋಣ. ಜೆ ಕೃಷ್ಣಮೂರ್ತಿ ಅಂತ ಹೆಸರು ತರೋದು ಬೇಡ ಅಲ್ಲಿ. ಅದೇ ಪ್ರಾಬ್ಲಮ್ ಆಗೋದು ನಮ್ಗೆ. ಈಗ ನಮ್ಮ ಡೈಲಿ ಲೈಫ್ನ ನೋಡ್ಕೊಳ್ಳೋಣ. ನಾನು ನನ್ನ ಹೆಂಡತಿನ ಅವಳು ಹೆಂಗಿದಾಳು ಹಂಗೆ ನೋಡೋಕ್ಕಾಗುತ್ತಾ ನನ್ನ ಕೈನಲ್ಲಿ? ಅಥವಾ ನನ್ನ ಗಂಡನ ಅವನು ಹೆಂಗಿದಾನೋ ಹಂಗೆ ನನಗೆ ನೋಡೋಕ್ಕಾಗುತ್ತೋ? ಅಥವಾ ನನಗೆ ಹೆಂಗೆ ಬೇಕು ಅಂತ ನಾನು ಅಂದ್ಕೊಳ್ತೀನೋ ಹಾಗಿರೋದಕ್ಕೆ ನಾನು ಇಷ್ಟಪಡ್ತೀನೋ? ನಾವು ಯಾರೂ ಕೂಡ ಅವರು ಹೇಗಿದ್ದಾರೋ ಹಾಗೆ ಅವರ ಜೊತೆಯಲ್ಲಿ ನನ್ನ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ನಾವು ಯಾರಾದರೂ ತಯಾರಿದ್ದೇವಾ? ನೋಡಿ, ಸುಮ್ಮನೆ ನೋಡ್ಕೊಟ್ಟು ಇದನ್ನ ಎಕ್ಸಾಕ್ಟ್ ಆಗಿ ನಾನು ಅವ್ರು ಹೇಳಿರ್ತಾರೆ, ಅವ್ರು ಜೆ ಕೆ ಅವ್ರು ಹೇಳೋ ಥರ ಇದು ನಾನೇನೋ ಹೇಳ್ತಾ ಇದ್ದೀನಿ ನೀವೇನೋ ಕೇಳ್ತಾ ಇದ್ದೀನಿ ಅನ್ನೋ ಥರ ಬೇಡ. ನಾನು ನೀವು ಜೊತೆಯಲ್ಲಿ ಹೋಗೋಣ. ನಾನು ಹೇಳ್ತಾ ಇರೋನು ನೀವು ಕೇಳಿಸ್ಕೊಳ್ತಾ ಇರೋಲ್ಲ, ನಾವಿಬ್ರು ಇದನ್ನ ಜೊತೆನಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂತಾರೆ. ಈಗ ನಾವು ಜೊತೆಯಲ್ಲೇ ತಿಳ್ಕೊಳ್ತಾನೆ ಹೋಗೋಣ. ಈಗ ನಾವು ನಮ್ಮ ಸಂಬಂಧಗಳನ್ನ ಕಲ್ಪನೆ ಮಾಡ್ಕೊಂಡಿರೋದು ನಾನು ಕಲ್ಪಿಸಿಕೊಂಡಿರುವ ಒಂದು ಇಮೇಜ್ಗಳಿದಾವಲ್ಲ, ಕಲ್ಪನೆಗಳಿದಾವಲ್ಲ, ಅದರ ಥರ ನಾನು ನೋಡ್ತೀನೋ, ವಾಸ್ತವ ಅವ್ರು ಹೆಂಗಿದಾರೋ ಹಂಗಿರೋಕ್ ಬಿಟ್ಟು ನಾನು ಸಂಬಂಧ ಇಟ್ಕೊಳ್ತೀನೋ? ಬಿಡ್ತೀನಿ. ಸೊ ಅಲ್ಲಿಗೆ ಪ್ರಾಬ್ಲಮ್ ಶುರು ಆಯ್ತೋ ಸಾಲ್ವ್ ಆಯ್ತೋ? ನೋಡಿ, ಯಾವಾಗಲೋ ಒಂದು ಸಮಯದಲ್ಲಿ ನನ್ನ ಹೆಂಡತಿ ನಾನು ಹೇಳ್ದಂಗೆ ನಾನು ನಡ್ಕೊಂಡಿರ್ಲೂಬಹುದು, ಆವಾಗ ನಾನು ಖುಷಿಯಾಗೇ ಇದ್ದೆ. ಇನ್ನೊಂದು ಸರಿ ಅವಳಿಗೊಂದು ಮನಸ್ಸಿದೆ, ಅವಳಿಗೊಂದು ಭಾವನೆಗಳಿದ್ದಾವೆ, ಅವಳಿಗೊಂದು ಸಂದರ್ಭ ಇದೆ, ಅವಳಿಗೊಂದು ಸನ್ನಿವೇಶ ಇದೆ. ಆ ಸಂದರ್ಭದಲ್ಲಿ ಅವಳು ನನಗೆ ಬೇಕಾದಾಗೆ ನಡ್ಕೊಳ್ಳೋಕೆ ಆಗ್ಲಿಲ್ಲ. ಇರುತ್ತಲ್ಲ, ಅವ್ರಿಗೇನೋ ಕಲ್ಪನೆಗಳಿರುತ್ತಲ್ವಾ? ನನಗೆ ಹೆಂಗೆ ನನ್ನದೇ ಆದ ಕಲ್ಪನೆಗಳು, ಅವಳಿಗೆ ಅವಳದೇ ಆದ ಕಲ್ಪನೆಗಳಿದೆ. ಸೊ ಕೆಲವು ಸಾರಿ ಮ್ಯಾಚ್ ಆಗುತ್ತೆ, ಕೆಲವು ಸಾರಿ ಮ್ಯಾಚ್ ಆಗಲ್ಲ. ಮ್ಯಾಚ್ ಆದಾಗ 63 ಮ್ಯಾಚ್ ಆದಾಗೆಲ್ಲ 63. ಯಾವಾಗ ಅನ್ಮ್ಯಾಚ್ ಆಗುತ್ತೋ 36. ಮ್ಯಾಚ್ ಆದಾಗ 63, ಅನ್ಮ್ಯಾಚ್ ಆದಾಗ 36. ಸೊ ಎಲ್ಲಿಯವರೆಗೆ ನಾನು ಈ ಕಲ್ಪನೆಗಳ ಮೂಲಕ ನನ್ನ ಸಂಬಂಧವನ್ನು ನೋಡ್ತೇನೋ, ಈ ಕಲ್ಪನೆಗಳು ಸಂಬಂಧಗಳನ್ನು ಏರ್ಪಾಟ್ ಮಾಡುತ್ತೋ, ಅದು ಇಬ್ಬರು ಮಾನವರ ನಡುವೆ ಇರಬಹುದು ಅಥವಾ ಅನೇಕ ಮಾನವರ ನಡುವೆ ಇರಬಹುದು. ವಾಸ್ತವಿಕ ಸಂಬಂಧವು ಕಲ್ಪನೆಗಳ ರೂಪುಗೊಂಡೊಡನೆಯೇ ಕೊನೆಗಾಣುತ್ತದೆ. ಕಲ್ಪನೆಗಳು ಯಾವಾಗ ರಚಿತವಾದವೋ ಆಗ ವಾಸ್ತವ ಸಂಬಂಧ ಏನಾಯ್ತು? ಅದಕ್ಕೇನೆ ಬೆಳಿಗ್ಗೆಯಿಂದ ಸದ್ಯಕ್ಕೆ ರಾತ್ರಿವರೆಗೂ ನೋಡ್ಕೊಳ್ಳೋಣ. ಬೆಳಗ್ಗೆ ಎದ್ದಿದ್ರಿಂದ ರಾತ್ರಿವರೆಗೂ ನಮ್ಮ ಲೈಫನ್ನು ಒಂದಿನದ ದಿನ ನೋಡ್ಕೊಳ್ಳೋಣ. ಎಷ್ಟು ಸಾರಿ ನಮ್ಮಲ್ಲಿ ಘರ್ಷಣೆಗಳು ಬರ್ತಾ ಇದೆ ಈ ಸಂಬಂಧಗಳಲ್ಲಿ.
ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡ, ನಾನು ನನ್ನ ಮಕ್ಕಳು, ನಾನು ನನ್ನ ಪಕ್ಕದವರು, ನಾನು ನನ್ನ ನೆರೆಹೊರೆಯವರು ಇದರಲ್ಲ, ಇವ್ರ ಜೊತೆನಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಎಷ್ಟು ಬಾರಿ ಈ ಘರ್ಷಣೆ ಉಂಟಾಗ್ತಾ ಇದೆ. ಬಹಳಷ್ಟು ಸಾರಿ ಇದೆ, ಉಂಟಾಗ್ತಾ ಇದೆ ಅಲ್ವಾ? ಯಾಕೆಂದ್ರೆ ಯಾವಾಗ ಕಲ್ಪನೆಗಳು ರೂಪುಗೊಳ್ತೋ ಆ ಕ್ಷಣದಲ್ಲಿ ವಾಸ್ತವಿಕ ಸಂಬಂಧ ಕೊನೆಗಾಣುತ್ತದೆ. ನನ್ನ ಮಗನ ಕರೆದ್ಬಿಟ್ಟು ಹೇಳಿದ್ನಲ್ಲ ನಾನೊಂದು ಕೆಲಸ, ನನ್ನಲ್ಲೊಂದು ನಿರೀಕ್ಷೆ ಇರುತ್ತೆ, ಅವನು ನಾನು ಸಾಕಿ ಬೆಳೆಸಿರೋ ಮಗ, ಈಗ ನಾನು ಹೇಳಿದ ತಕ್ಷಣ ಅವನು ನಾನೇನನ್ನೋ ಹೇಳ್ತೀನಲ್ಲ ಕೆಲಸನ ಅವನು ಮಾಡ್ಕೊಂಡು ಬಂದ್ಬಿಡ್ಬೇಕು ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೇನೆ. ಬಹುಶಃ ಕೆಲವು ಸಾರಿ ಆ ಕಲ್ಪನೆಗಳಿಗೆ ಅವನು ಓಗೊಡಬಹುದು ಅಥವಾ ಓಗೊಡ್ದೇನೂ ಇರಬಹುದು. ಓಗೊಡ್ಲಿಲ್ಲ ಅಂದ ತಕ್ಷಣನೇ ನನ್ನೊಳಗಡೆ ಶುರುವಾಯಿತು ಘರ್ಷಣೆ. ನಾನು ನನ್ನ ಮಗನಿಗೆ ಹೇಳಿದೆ, ಅವನು ನಾನು ಹೋಗಲ್ಲ ಅಂತ ಹೇಳ್ದ. ನಾನು ಹೇಳ್ದೆ, ಅವನು ಹೋಗಲ್ಲ ಅಂತ ಹೇಳ್ದ. ಇದನ್ನ ನಾನು ಒಂದು ಘಟನೆಯಾಗಿ ನೋಡಬಲ್ಲೆನೋ? ಅವನು ಹೋಗಲ್ಲ ಅಂತ ಹೇಳಿದ್ನಲ್ಲ, ಹೋಗಲ್ಲ ಅಂತ ಹೇಳಿದ್ದು ಸರಿ ಅಂತಲ್ಲ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅವನು ನಾನು ಹೋಗಲ್ಲ ಅಂತ ಹೇಳಿದ್ನಲ್ಲ, ನಾನು ಹೋಗಲ್ಲ ಅಂತ ಹೇಳಿದ್ನಲ್ಲ, ಹೇಳಿದ್ದು ಸರಿ ಅಂತ ಅಲ್ಲ. ಇಟ್ ಮೇ ಬಿ ಎ ರಾಂಗ್. ಆದ್ರೆ ಈಗ ಅವನು ಹೋಗಲ್ಲ ಅಂತ ಹೇಳ್ದ ಅನ್ನುವ ಸತ್ಯವನ್ನ ನೀವೇನ್ ಮಾಡ್ಬೇಕೀಗ? ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅವನು ಹೋಗಲ್ಲ ಅಂತ ಹೇಳ್ಬಿಟ್ಟ, ಹೋಗಲ್ಲ ಅಂತ ಹೇಳಿದ್ದು ಸರಿ ಅಂತ ಪ್ರಶ್ನೆ ಅಲ್ಲ. ಹೋಗಲ್ಲ ಅಂತ ಹೇಳಿದ್ದನ್ನ ನೀವೀಗ ಸದ್ಯಕ್ಕೆ ಏನ್ ಮಾಡ್ಬೇಕು? ಒಪ್ಕೋಬೇಕು. ಸೊ ಒಪ್ಕೊಂಡ್ರೆ ನೀವು ಅವಾಗ ಏನಾಗಲ್ಲ? ವ್ಯಗ್ರರಾಗಲ್ಲ. ನೀವು ವ್ಯಗ್ರರಾಗಲಿಲ್ಲ. ಸೊ ವ್ಯಗ್ರರಾಗದೇ ಇದ್ದಾಗ ಸಂಬಂಧ ಏನಾಗುತ್ತೆ? ಘರ್ಷಣೆ ಇರಲ್ಲ. ಯಾಕೆ ಹೋಗಲ್ಲ ಅಂದ ತಕ್ಷಣ ವ್ಯಗ್ರತೆ ಬಂತು. ವ್ಯಗ್ರತೆ ಸಂಬಂಧನ ಏನ್ ಮಾಡ್ತು? ಸಂಬಂಧನ ಏನ್ ಮಾಡ್ತು? ವ್ಯಗ್ರತೆ ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ, ಹೀಗೆ ಕಲ್ಪನೆಗಳ ಒಂದು ತಳಹದಿಯ ಮೇಲೆ ಸಂಬಂಧ ಯಾವ ಶಾಂತಿಯನ್ನು ಉಂಟು ಮಾಡಲಾರದು. ಕಲ್ಪನೆಯ ತಳಹದಿಯ ಮೇಲೆ ರೂಪುಗೊಂಡಂತಹ ಯಾವ ಸಂಬಂಧಗಳು ಕೂಡ ಶಾಂತಿಯನ್ನ ಉಂಟು ಮಾಡಲಾರವು. ಅರೆ ಇದು ಸಾಧ್ಯನಾ? ಸಾಧ್ಯನಾ? ಸಾಧ್ಯ ಇಲ್ವಾ? ಒಂದು ಎಕ್ಸಾಂಪಲ್ ಬರ್ತದೆ. ಒಬ್ಬ ದಾಸರು, ಅವ್ರ ಹೆಸರು ಮರ್ತಿದ್ದೀನಿ ನಾನು. ಒಂದಿನ ಏನೂ ಇಲ್ಲ ತಿನ್ನೋದಕ್ಕೆ ಮನೆಯಲ್ಲಿ, ಏನೂ ಇಲ್ಲ. ಬೈಕೊಳ್ತಾಳೆ ಹೆಂಡತಿ, ಹೋಗಪ್ಪ ಏನಾದ್ರೂ ಹೋಗಿ ಒಂದು ಸ್ವಲ್ಪ ತಗೊಂಡ್ ಬಾ, ಹೊರಗಡೆ ಹೋಗಿ ಏನಾದ್ರೂ ಒಂದು ತಗೊಂಡ್ ಬಾ, ಹೋಗು, ಮಕ್ಕಳು ನೋಡಲ್ಲಿ ಹಸಿವಿನಿಂದ ಕಂಗಾಲಾಗಿದ್ದಾವೆ. ಸರಿ ಆಯ್ತು ಬಿಡು, ಏನಾದ್ರೂ ನೋಡ್ಕೊಂಡು ಬರ್ತೀನಿ ಅಂತ ಅವನು ಹೊರಗಡೆ ಹೋಗ್ತಾನೆ. ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನನ್ನ ಗಮನಿಸಿದೊಬ್ಬ ರೈತ, ಯಾಕೆ ಸ್ವಾಮಿ ಇಷ್ಟೊಂದು ಬೇಸರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಮಾಡ್ಲಪ್ಪ, ಮನೆಯಲ್ಲಿ ತಿನ್ಲಿಕ್ಕೇನಿಲ್ಲ, ಮಕ್ಕಳು ಹಸಿವಿನಿಂದ ಕಂಗಾಲಾಗ್ತಾ ಇದ್ದಾವೆ, ಅದಕ್ಕೆ ಏನಾದರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ ಅವನೇನು ಮಾಡ್ತಾನೆ, ರೈತ ಅವನು, ಬನ್ನಿ
ಇಲ್ಲಿ ನನ್ನ ಕಬ್ಬಿನ ಗದ್ದೆ ಇದೆ, ಒಂದಷ್ಟು ಕಬ್ಬಿನ ಜಲ್ಲೆಗಳನ್ನು ಕೊಡ್ತೀನಿ, ಅದನ್ನು ತಗೊಂಡೋಗಿ ನಿನ್ನ ಮಕ್ಕಳಿಗೆ ಮನೆಯವರಿಗೆಲ್ಲ ಕೊಡು ಬನ್ನಿ ಸದ್ಯಕ್ಕೆ ಅಂತ ಹೇಳಿ ಹೊಡ್ತಾನೆ. ಅವನಿಗೆ ಸಂತೋಷ ಆಗಿ ಒಂದಷ್ಟು ಕೊಡ್ತಾನೆ ರೈತ. ಒಂದು 10 ಕಬ್ಬಿನ ಜಲ್ಲೆಗಳನ್ನು ಮುರಿದು ಒಂದು ಕಟ್ಟಿ ಕೊಡ್ತಾನೆ. ಅದನ್ನು ಒತ್ಕೊಂಡು ಬರುವಾಗ, ಇವನು ಕಬ್ಬಿನ ಜಲ್ಲೆನ ಒತ್ಕೊಂಡು ಬರ್ತಾ ಇದ್ರೆ ದಾರಿಲಿ ಬರುವಾಗ ಮಕ್ಕಳುಗಳು ಯಾರ್ಯಾರೋ ಸಿಗ್ತಾರಲ್ಲ, ತಾತ ನನಗನ್ನು ಕೊಡು. ಹೇಳಿ ಕೇಳಿ ಇವನು ಒಬ್ಬ ಜ್ಞಾನಿ, ತಿಳುವಳಿಕೆಸ್ತ, ಉದಾರಿ, ಒಂದೊಂದೇ ತೆಗೆದು ಕೊಡ್ತಾ ಬರ್ತಾನೆ. ಕೊನೆಗೆ ಮನೆಗೆ ಬರುವಾಗ ಒಂದು ಕಬ್ಬಿನ ಜಲ್ಲೆ ಅಂತೀವಿ ನಾವು, ಅದನ್ನೇನಂತೀವಿ ಶುಗರ್ ಕೇನ್, ಒಂದು ಉಳ್ಕೊಂಡಿತ್ತು. ಹೆಂಡತಿ ಕಾಯ್ತಾ ಇದ್ಲು, ಏನೋ ನನ್ನ ಗಂಡ ತಗೊಂಡ್ಬರ್ತಾನೆ ನನ್ನ ಮಕ್ಕಳಿಗೋಸ್ಕರ. ಬಂದಾಗ ಏನು ತಗೊಂಡ್ಬಂದ್ರಿ? ನೋಡು, ಒಂದು ಕಬ್ಬಿನ ಜಲ್ಲೆನ ತಂದಿದ್ದೀನಿ ತಗೋ ಅಂತ ಹೆಂಡತಿ ಕೈಗೆ ಕೊಡ್ತಾನೆ. ಅವಳಿಗೆ ಸಿಟ್ಟು ತಡಿಲಿಕ್ಕಾಗ್ಲಿಲ್ಲ. ಆ ಕಬ್ಬಿನ ಜಲ್ಲೆಯಿಂದ ಒಂದು ಏಟನ್ನ ಗಂಡನಿಗೆ ಹೊಡಿತಾಳೆ. ಸಿಟ್ಟನ್ನು ತಡ್ಕೊಳಕ್ಕಾಗದೆ ಅದು 4 ಚೂರಾಗ್ಬಿಡುತ್ತೆ. ಕಬ್ಬಿನ ಕೋಲು ಒಂದು ಹೊಡೆತಕ್ಕೆ 4 ಚೂರಾಗುತ್ತೆ. ಆಗ ಹೇಳ್ತಾನೆ, ನೋಡು ಎಷ್ಟು ಚೆನ್ನಾಗಿ 4 ಚೂರಾಗಿದೆ, ನನಗೊಂದು, ನಿನಗೊಂದು, 2 ಮಕ್ಕಳಿಗೂ ಒಂದೊಂದು, ಕರೆಕ್ಟಾಗಿ 4 ಪೀಸ್ ಆಗಿದೆ. ಸಾಧ್ಯವಾಗಿಲ್ವಾ? ಇಲ್ಲಿ ಯಾವುದಾದ್ರೂ ಕಲ್ಪನೆ ಇದೆಯಾ ತನ್ನ ಹೆಂಡತಿ ಹಿಂಗೇ ಇರಬೇಕು ಅಂತ? ನನ್ನ ಹೆಂಡತಿ ಹಿಂಗೇ ಇರಬೇಕು ಅನ್ನೋ ಯಾವುದಾದ್ರೂ ಕಲ್ಪನೆ ಇದೆಯಾ? ಇಲ್ಲ. ಹೊಡೆದ್ಲು. ಹೇಗೆ ರಿಸೀವ್ ಮಾಡ್ಕೊಂಡ? ಹೀಗೆ ರಿಸೀವ್ ಮಾಡ್ಕೊಂಡ. ಆದರೆ ನಮ್ಮ ಕಲ್ಪನೆಗಳ ಮೇಲೆ ಯಾವುದಾದ್ರೂ ಸಂಬಂಧ ನಿಂತಿದ್ರೆ ಆ ಸಂಬಂಧ ಶಾಶ್ವತವಾಗಿ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಅವಳು ಪ್ರೀತಿಯಿಂದ ಹೌದಾ ತಗೊಂಬಂದ್ಬಿಟ್ರಾ ಅಂದ್ರೂ ಅವನು ಹಂಗೆ ಇರ್ತಿದ್ದ. ಮುಟಾಳ ಹೋಗಿ ಇಷ್ಟೊತ್ತನ ಒಂದು ಕಬ್ಬಿನ ಕೋಲ್ ತಗೊಂಡ್ಬಂದಿದ್ಯಾ ಅಂತ ಹೊಡೆದಾಗ್ಲೂ ಅವನು ಹೆಂಗಿದ್ದ. ಸೊ ಇಲ್ಲಿ ಸಂಬಂಧ ಇವನ ಯಾವ ಕಲ್ಪನೆಯ ಮೇಲೂ ಕೂಡ ಆಧಾರ ಪಟ್ಟಿಲ್ಲ. ಅದಕ್ಕೋಸ್ಕರ ಭಾವನೆಗಳು, ತತ್ವಗಳು, ಪ್ರತೀಕಗಳು, ಪ್ರತಿಮೆಗಳು ಇವುಗಳನ್ನು ನಿರ್ಮಾಣ ಮಾಡಿ ಅವು ವಾಸ್ತವವಾಗಿಲ್ಲದಿದ್ರೂ ಕೂಡ ಅವುಗಳ ಜೊತೆಯಲ್ಲಿ ಬದುಕಲು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವೇನೇನನ್ನೋ ನಮ್ಮ ಮನಸ್ಸಿಗೆ ಬಂದ ಭಾವನೆಗಳು, ತತ್ವಗಳು, ಪ್ರತೀಕಗಳು, ಪ್ರತಿಮೆಗಳು, ಹೀಗೆ ಇವೆಲ್ಲವುಗಳ ಒಂದು ಕಲ್ಪನೆಯನ್ನು ಮಾಡಿಕೊಳ್ತಾ ಅವುಗಳ ಜೊತೆಗೆ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾನು ಯಾವುದೋ ನನ್ನ ಇಷ್ಟ ದೇವತೆ ಅಂತ ಒಂದು ಕೃಷ್ಣ ಅಂತ ಹಿಡ್ಕೊಳ್ತೇನೆ, ಒಂದು ಶಿವ ಅಂತ ಹಿಡ್ಕೊಳ್ತೇನೆ, ಇನ್ನೊಂದು ಅಂತ ಹಿಡ್ಕೊಳ್ತೇನೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಯಾವುದು ವಾಸ್ತವವಾಗಿಲ್ಲ. ನಾನು ಕಲ್ಪನೆಯಿಂದ ಒಂದು ಮೂರ್ತಿಯನ್ನು ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು ವೇಳೆ ಅದು ವಾಸ್ತವ ಆಗಿದ್ದಿದ್ರೆ ಇಷ್ಟು ನಾನು 5ನೇ ವಯಸ್ಸಿನಿಂದ ಸುಮಾರು 4-5ನೇ ವಯಸ್ಸಿನಿಂದ ಈಗ ನನಗೆ 60, 70, 80 ಆಗಿದೆಯಲ್ಲ, ಕೃಷ್ಣನ್ ಹಿಡ್ಕೊಂಡೇ ಬಂದಿದ್ದೀನಿ. ಕೃಷ್ಣ ಪ್ರಜ್ಞೆ ನನ್ನಲ್ಲಿ ಬಂದಿದೆಯಾ? ಕೃಷ್ಣ ಪ್ರಜ್ಞೆ, ಶಿವ ಪ್ರಜ್ಞೆ ನನ್ನಲ್ಲಿ ಬಂದಿದೆಯಾ? ಯಾಕೆಂದ್ರೆ ಕೇವಲ ಕೃಷ್ಣ ಪ್ರಜ್ಞೆ ಅಥವಾ ಶಿವ ಪ್ರಜ್ಞೆಯ ಕಲ್ಪನೆಯಲ್ಲಿ ನಾನು ಬೆಳಕೊಂಡು ಬಂದಿದ್ದೀನಿ. ಅದು ನನಗೆ ಇಲ್ಲಿಯವರೆಗೆ ವಾಸ್ತವ ಅಲ್ಲ. ಸೊ ಎಲ್ಲವೂ ಕಲ್ಪನೆಯ ತಳಹದಿಯ ಮೇಲೆ ನೆಲೆಸಿದೆ. ಆದ್ರಿಂದ ಯಾವಾಗಲೂ ನನ್ನಲ್ಲಿ ಏನಿದೆ? ಘರ್ಷಣೆ, ಘರ್ಷಣೆ, ಘರ್ಷಣೆ. ಯಾಕೆಂದ್ರೆ ಯಾವಾಗಲೂ ನಾನು ಕಲ್ಪಿತ ಚಿತ್ರಗಳಲ್ಲಿ ನಾನು ಬದುಕ್ತಾ ಇದ್ದೇನೆ. ನಮ್ಮ ಪ್ರಜ್ಞೆಯಲ್ಲಿ ಘರ್ಷಣೆ ಇಲ್ಲದಿರುವ ಒಂದು ಸಣ್ಣ ಜಾಗವೂ ಇಲ್ಲ ಅಂತ. ನಮ್ಮ ಪ್ರಜ್ಞೆಯಲ್ಲಿ ಘರ್ಷಣೆ ಇಲ್ಲದಿರುವ ಒಂದೇ ಒಂದು ಸಣ್ಣ ಜಾಗವೂ ಇಲ್ಲ. ಎಷ್ಟು ಚೆನ್ನಾಗಿ ಒಂದು ಕಲ್ಪನೆ ಮಾಡ್ಕೊಂಡಿದ್ವಿ. ನಿನ್ನೆ ಇಲ್ಲಿ ಮುಗಿದ ತಕ್ಷಣ ಗಂಗಾರತಿ ನೋಡಕ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಅಯ್ಯೋ, ಅಲ್ವಾ?
ಎಷ್ಟು ಚೆನ್ನಾಗಿ ಗಂಗಾರತಿ ನೋಡಕ್ ಹೋಗೋಣ ಅಂತ ಒಂದು ಕಲ್ಪನೆ ಮಾಡ್ಕೊಂಡಿದ್ದೆ. ಸರಿಯಾಗಿ ಧೋ ಅಂತ ಶುರುವಾಯಿತು ಘರ್ಷಣೆ. ನೋಡಿ, ಎಲ್ಲಾದ್ರೂ ಒಂದು ಕಡೆನಾದ್ರೂ ಘರ್ಷಣೆ ಇಲ್ಲದೆ ಇರೋ ಸ್ಥಿತಿ ಇದೆಯಾ ನಮ್ಮಲ್ಲಿ, ನಮ್ಮ ಪ್ರಜ್ಞೆನಲ್ಲಿ? ಅಂದ್ರೆ ಇಲ್ಲ. ನಮ್ಮೆಲ್ಲ ಸಂಬಂಧಗಳಲ್ಲಿಯೂ ಸಲಿಗೆಯ ವ್ಯಕ್ತಿ, ನೆರೆಹೊರೆಯವರು, ಸಮಾಜ, ಎಲ್ಲ ಕಡೆಯೂ ಘರ್ಷಣೆ ಇದೆ. ಒಂದ್ ಕಡೆ ಅಂತಲ್ಲ. ಬೆಳಗ್ಗಿಂದ ಸಂಜೆವರೆಗೂ ಗಂಡ ಹೆಂಡತಿ ಎಷ್ಟು ಸಲ ಹೋರಾಟ ಮಾಡ್ತೀವಿ. ನೀನ್ ಹೇಳಿದ್ ಸರಿ, ನೀನ್ ಹೇಳಿದ್ ತಪ್ಪು. ಮಕ್ಕಳ ಜೊತೆನಲ್ಲಿ ಎಷ್ಟು ನಡೀತದೆ, ಪಕ್ಕದ ಮನೆಯವ್ರ ಜೊತೆ ಎಷ್ಟು ಸಲ ಘರ್ಷಣೆ ನಡೆಯುತ್ತೆ. ನಾನು ಇಷ್ಟ ಆಗಂಗ ಅವ್ರು ನಡ್ಕೊಳಕ್ ಆಗಲ್ಲ. ಎಲ್ಲ ಕಡೆನೂ ಕೂಡ ಇದಿದೆ. ನಮ್ಮ ಸಂಬಂಧವನ್ನು ಪರಿಶೀಲಿಸಿದರೆ ನಮ್ಮ ಇರುವಿಕೆಯ ಎಲ್ಲ ಸ್ತರಗಳಲ್ಲಿಯೂ ಘರ್ಷಣೆ ಇದ್ದೇ ಇರುತ್ತದೆ. ಇದನ್ನ ನಾವು ನಿಜವಾಗಲೂ ಪರೀಕ್ಷೆ ಮಾಡಿದ್ರೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಇದಿದ್ದೇ ಇದೆ. ಮಾನವನು ಸ್ಪರ್ಧೆ, ಮಾತ್ಸರ್ಯ, ಸಂಗ್ರಹಣಶೀಲತೆ, ಆಕ್ರಮಣ ಮುಂತಾದವುಗಳನ್ನ ಸ್ವಾಭಾವಿಕ ಜೀವನ ಮಾರ್ಗ ಎಂದು ಒಪ್ಪಿಕೊಂಡ್ಬಿಟ್ಟಿದ್ದಾನೆ. ಸೊ ಇಂತೆಲ್ಲ ವಿಚಾರಗಳು ಬಂದಾಗ ಇವುಗಳನ್ನ ನಾವೇ ಯಾವ ತರ ಅಂದ್ಕೊಳ್ಬಿಡ್ತೀವಿ ಅಂದ್ರೆ, ಇದೆಯಲ್ಲ ಸ್ಪರ್ಧೆ, ಮಾತ್ಸರ್ಯ, ಸಂಗ್ರಹಣಶೀಲತೆ, ಆಕ್ರಮಣ, ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಂದು ಸ್ವಾಭಾವಿಕ ಸ್ಥಿತಿಯಪ್ಪ ಇದು ಅಂತ. ಇದನ್ನ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು? ಒಪ್ಕೊಂಡ್ಬಿಟ್ಟಿದೀವಿ ಇದನ್ನ ಒಂದು ರೀತಿನಲ್ಲಿ ಜೀವನ ಅಂದ್ರೆ ಹಿಂಗೆ ಅಂತ ನಾವು ಒಪ್ಕೊಂಡ್ಬಿಟ್ಟಿದೀವಿ. ಸಾಮಾನ್ಯವಾಗಿ ನೋಡಿ, ಇದು ಹೆಂಗೆ ಅಂದ್ರೆ, ಈ ತರ ವಿಚಾರ ನಡೆದ ಮೇಲೆ ಸ್ವಲ್ಪ ಡಿಸ್ಕಷನ್ಗೆ ಹೋಗ್ತೀವಿ ಒಂದೊಂದ್ಸರಿ ಮನೆಗಳಲ್ಲಿ. ಅಯ್ಯೋ, ಜೀವನ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಂದ್ರೆ ಏನಾಯ್ತು? ಜೀವನ ಅಂದ್ರೆ ಇದೆಲ್ಲ ಇದ್ದಿದ್ದೆ ಅಂದ್ರೆ ನಮ್ಗೆ ಏನಾಯ್ತು? ಪರವಾಗಿಲ್ಲ, ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೊಟ್ಟಾರೆ, ಹೋಗ್ತಾ ಇರೋಣ. ಸೊ ನಾನೇನಲ್ಲಿ ಪರಿವರ್ತನೆ ಆಗ್ಲಿಲ್ಲ. ಇದೆಲ್ಲ ಜೀವನ ಅಂದ್ರೆ ಇದೆಲ್ಲ ಇದ್ದಿದ್ದೇನೆ ಅನ್ನೋ ರೀತಿನಲ್ಲಿ ಅದನ್ನ ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ. ಆಯ್ತು, ಒಪ್ಕೊಂಡಿದ್ದೇವೆ. ಹಾಗಾದ್ರೆ ಹಾಗೇ ಆರಾಮೋಗಿದ್ದೇವಾ? ಇನ್ ಸ್ವಲ್ಪ ಸಂದರ್ಭ, ಒಂದು ಅರ್ಧ ಗಂಟೆ, ಕಾಲ್ ಗಂಟೆ ಕಳೀತು, ಮತ್ತೇನು ಶುರುವಾಯ್ತು ಅಂದ್ರೆ, ಮತ್ತೆ ಅಲ್ಲೇನಿದೆ? ಶುರುವಾಯ್ತು ಮತ್ತೆ ಘರ್ಷಣೆ. ಅಂದ್ರೆ ನಾವೀ ಸಮಾಜದ ವ್ಯವಸ್ಥೆಯನ್ನು ಒಪ್ಕೊಂಡ್ಬಿಟ್ಟು ಗಣ್ಯತೆಯ ಆದರ್ಶದಲ್ಲಿ ಬದುಕುತ್ತೇವೆ. ನಾವು ಬಹುಮಂದಿ ಗಣ್ಯರಾಗಲು ಬಯಸುತ್ತೇವೆ. ನಿನ್ನೆ ನಮ್ಮ ಸೋದರ ಪ್ರದೀಪ್ ಉಪನ್ಯಾಸ ಮಾಡುವಾಗ ಒಂದು ಮಾತು ಹೇಳ್ತಿದ್ರು. ನಮಗೆ ಒಳ್ಳೆಯರಾಗಿರ್ಬೇಕು ಅಂತ ಇರೋದಕ್ಕಿಂತ ಹೆಚ್ಚು ಏನಿದೆ ನಮ್ಮಲ್ಲಿ ಆಸೆ? ಒಳ್ಳೆಯರಾಗಿರೋದಕ್ಕಿಂತ ಆಸೆ ನಮ್ಮಲ್ಲಿ ಜಾಸ್ತಿ ಯಾವುದರಲ್ಲಿದೆ? ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು ಅನ್ನೋದ್ರಲ್ಲಿ ನಮ್ಗೆ ಜಾಸ್ತಿ ಆಸಕ್ತಿ. ಪ್ರಪಂಚದಲ್ಲಿ ಬೇಕಾದ್ರೆ ಒಳ್ಳೆಯರಾಗಿರೋದು ಸುಲಭ. ನಿಜವಾಗ್ಲೂ ಒಳ್ಳೆಯರಾಗಿದ್ದು ಬಿಡ್ಬೋದು, ಆದ್ರೆ ಒಳ್ಳೆಯರು ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ ನೋಡಿ, ಸಾಧ್ಯನಂತ ಸ್ವಲ್ಪ ಸಾಧ್ಯನಾ? ಒಂದೇ ಸಮಯದಲ್ಲಿ ನೀವು ಒಬ್ಬರಿಗೆ ಒಳ್ಳೆಯರಾಗ್ತೀರಾ, ಇನ್ನೊಬ್ಬರಿಗೆ ಕೆಟ್ಟವರ. ಸಂದರ್ಭ ಒಂದೇ, ಅದೇ ಸಂದರ್ಭದಲ್ಲಿ ನೀವು ಒಬ್ಬರಿಗೆ ಒಳ್ಳೆಯರಾಗ್ತೀರಾ, ಇನ್ಯಾರಿಗೂ ಕೆಲವರಿಗೆ ಕೆಟ್ಟವರಾಗ್ತೀರಾ. ಅದಕ್ಕೆ ಒಳ್ಳೆಯವರಾಗಿದ್ದು ಬಿಡ್ಬೋದು,
ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದು ಕಷ್ಟ. ಈಗ ನಾವಿಲ್ಲಿ ಸಮಾಜದಲ್ಲಿ ಯಾವಾಗಲೂ ಏನಾಗಿರೋಕ್ಕೆ ಇಷ್ಟಪಡ್ತೀವಿ? ಗಣ್ಯರಾಗಿರಬೇಕು ಅಂತ ನಾವು ಬಯಸ್ತೇವೆ. ಅತ್ಯಾಶೆ, ಮಾತ್ಸರ್ಯ, ಕೋಪ, ದ್ವೇಷ, ಹೊಟ್ಟೆ ಉರಿ, ಆತಂಕ, ಇವುಗಳಲ್ಲಿ ನಾವು ಸಿರಿವಂತರಾಗಿದ್ದೇವೆ. ಸಿರಿವಂತರು ಯಾವುದ್ರಲ್ಲಾಗಿದ್ದೀವಿ? ಇವೆಲ್ಲ ಇದಾವಲ್ಲ, ಇವು ನಮ್ಮಲ್ಲಿ ಬಹಳ ಮಟ್ಟಿಗೆ ಇದ್ದು ಬಿಟ್ಟಿದ್ದೇವೆ. ಇವುಗಳಲ್ಲಿ ನಾವು ಸಿರಿವಂತರು. ಧರ್ಮ ದೀಕ್ಷೆಗಳನ್ನ ತೆಗೆದುಕೊಂಡು ತುಂಡು ಬಟ್ಟೆ, ದಿನಕ್ಕೆ ಒಪ್ಪತ್ತಿನ ಊಟ ಮಾಡುವ ಸನ್ಯಾಸಿಯೂ ಅಂತರಂಗದಲ್ಲಿ ಮಾನಸಿಕವಾಗಿ, ಸಾಮಾಜಿಕವಾಗಿ ಇಂತಹ ಒಂದು ವಿಷಯಗಳಲ್ಲಿ ಸಿರಿವಂತರೇ ಆಗಿರುತ್ತಾರೆ. ಇಲ್ಲಿ ಕೆಲವು ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ಸನ್ಯಾಸಿ ಇದಾನಲ್ಲ, ಅವನು ಇಟ್ಕೊಂಡಿರೋದು ಕೇವಲ ಒಂದು ತುಂಡು ಬಟ್ಟೆ, ಊಟನೂ ಕೂಡ ಬೇಕಾದಂಗೆ ಮಾಡಲ್ಲ, 2 ಹೊತ್ತೋ 1 ಹೊತ್ತೋ ಊಟ ಮಾಡ್ತಾನೆ. ಸೊ ಅವನನ್ನ ನಾವು ಬಡವ ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ? ಆ ಸನ್ಯಾಸಿ ಇದಾನಲ್ಲ, ಅವನನ್ನ ಬಡವ ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ ಅಂದ್ರೆ, ಅವರೂ ಸಹ ಸ್ಥಾನವನ್ನ, ಗೌರವವನ್ನು ಬಯಸುತ್ತಾರೆ. ಅವನೂ ಕೂಡ ಯಾವುದೋ ಮತ, ಧಾರ್ಮಿಕ ವರ್ಗ, ಸಂಪ್ರದಾಯ ಅಥವಾ ಸಂಸ್ಕೃತಿಯ ಗುಂಗಿನಲ್ಲಿದ್ದಾನೆ. ಕಾರಣ ಆತನೂ ಬಡವನಲ್ಲ. ಭೌತಿಕವಾಗಿ ಅವನು ಬಡವನಾಗಿದ್ದಾನೆ, ಮಾನಸಿಕವಾಗಿ ಅವನು ಬಡವನಾಗಿದ್ದಾನ? ಮಾನಸಿಕವಾಗಿ ಅವನು ಕೂಡ ಬಡವನಲ್ಲ. ಒಂದು ಕತೆ ಕೇಳ್ತೀವಿ ನಾವು. ಒಂದು ಕತೆ ಬರ್ತದೆ. ಜನಕ ಮಹಾರಾಜ ಒಬ್ಬ ರಾಜ. ರಾಜ್ಯ, ಆಳು ಕಾಳು, ಸಿರಿ ಸಂಪತ್ತು ಎಲ್ಲ ಇದ್ದಾಗ ಒಮ್ಮೆ ಜನಕ ಮಹಾರಾಜನ ಅರಮನೆಗೆ ಬೆಂಕಿ ಬಿದ್ದು ಬಿಡುತ್ತೆ. ಅರಮನೆ ಬೆಂಕಿ ಹೊತ್ತಿ ದಗ ಉರಿತಾ ಇದೆ. ಅವನಿಗೆ ಗೊತ್ತಾಯ್ತು, ಇದನ್ನ ನಾನು ನಂದಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಾದಾಗ ಆರಾಮಾಗಿ ನಿಂತ್ಕೊಂಡು ನೋಡ್ತಾ ಇದ್ದಂತೆ. ಯಾರು? ಜನಕ ಮಹಾರಾಜ. ಉರಿದೋಗ್ತಾ ಇರೋದೇನು? ಅರಮನೆ. ಈ ಅರಮನೆ ಬೆಂಕಿ ಪಕ್ಕದಲ್ಲೇ ಯಾರೊಬ್ಬ ಸನ್ಯಾಸಿ ಇದ್ನಲ್ಲ, ಅವನೊಂದು ಕುಟೀರ ಕಟ್ಕೊಂಡಿದ್ದ, ಅವನ ಗುಡಿಸ್ಲು. ಆ ಗುಡಿಸ್ಲಿಗೂ ಬೆಂಕಿ ಬಿದ್ದುಬಿಟ್ಟಿದೆ. ಪಾಪ ಇವಂದೆರಡು ಕೌಪೀನ ಅಂತೀವಲ್ಲ, ಕಟ್ಕೊಳ್ತಾರಲ್ಲ ಇಷ್ಟಾಗಲ್ಲ ಬಟ್ಟೆ, ತುಂಡು ಬಟ್ಟೆ, 2 ಕೌಪಿನ ಒಣಗಾಕಿದ್ನಂತೆ ಆ ಕುಟೀರದಲ್ಲಿ. ಪಾಪ ಅವನು ಕೌಪಿನ ಸುಟ್ಟು ಹೋಗ್ತಾ ಇದೆ. ಅಯ್ಯೋ, ಯಾರಾದ್ರೂ ಕಾಪಾಡಿ ನನ್ನ ಕೌಪಿನ ಸುಟ್ಟು ಹೋಗ್ತಾ ಇದೆ ಅಂತ ಕೂಗ್ತಾ ಇದ್ದಾನಂತೆ, ಬಡ್ಕೊಳ್ತಾ ಇದ್ದಾನ. ಸುಟ್ಟೋಗ್ತಾ ಇರೋದೇನು? ಕೌಪಿನ. ಈ ಕಡೆ ಸುಟ್ಟು ಹೋಗ್ತಾ ಇರೋದೇನು? ಅರಮನೆ. ಜನಕ ಹೆಂಗ್ ನಿಂತ್ಕೊಂಡಿದ್ದಾನೆ? ಸನ್ಯಾಸಿ ಇವನು, ವಿರಾಗಿ, ವೈರಾಗಿ. ಇವನೇನು ಮಾಡ್ತಾ ಇದ್ದಾನೆ? ಸೊ ಈ ಬಡತನ ಅನ್ನುವಂಥದ್ದು ಅವನ ಮಾನಸಿಕ ಸ್ಥಿತಿಗೆ ಸೇರಿದ್ದೇ ವಿನಃ ಹೊರಗಡೆ ಅವನು ಭೌತಿಕವಾಗಿ ಎಷ್ಟು ಪದಾರ್ಥಗಳನ್ನು ಹೊಂದಿದ್ದಾನೆ, ಎಷ್ಟು ಕಡಿಮೆ ಅಥವಾ ಎಷ್ಟು ಹೆಚ್ಚು ಪದಾರ್ಥಗಳನ್ನು ಹೊಂದಿದ್ದಾನೆ ಎಂಬುದರ ಮೇಲೆ ಅವನ ಬಡತನ ಅಂತಕ್ಕಂಥದ್ದು ಅವಲಂಬಿತ ಆಗಿಲ್ಲ. ಸೊ ಈ ದೃಷ್ಟಿಯಲ್ಲಿ ನಾವು ಹೊಟ್ಟೆ ಕಿಚ್ಚು, ಅತ್ಯಾಶೆ, ಮಾತ್ಸರ್ಯ ಇಂಥವ್ರು ಬಹಳ ಶ್ರೀಮಂತರು. ನಾವು ಹೋಗ್ಲಿ, ಆ ಸನ್ಯಾಸಿ ಬಡವನ ಅಂದ್ರೆ ಅವನು ಹೊರಗಡೆ ಭೌತಿಕವಾಗಿ ಕಡಿಮೆ ವಸ್ತುಗಳನ್ನ ಹೊಂದಿದ್ದಾನೆ. ಅವನಿಗೂ ಕೂಡ ಒಂದು ಸ್ಥಾನಮಾನ ಬೇಕು, ಒಂದು ಅಧಿಕಾರ ಬೇಕು, ಯಾವುದೋ ಒಂದು ಧರ್ಮದ ನೆಲೆಗಟ್ಟಬೇಕು, ಯಾವುದೋ ಒಂದು ಸಂಸ್ಕೃತಿಯ ನೆಲೆಗಟ್ಟಬೇಕು. ಅವನು ಯಾವುದೋ ಒಂದಕ್ಕೆ ಏನಾಗಿದ್ದಾನೆ, ಅಂಟಿಕೊಂಡಿದ್ದಾನೆ. ಅವನು ಅದಿಲ್ಲದೆ ಅವನ ಕೈನಲ್ಲಿ ಬದುಕೋದಿಕ್ಕಾಗೋದಿಲ್ಲ. ಈ ರೀತಿ ಮನಸ್ಸು ಸಮಾಜದಿಂದ ಬಿಡುಗಡೆ ಹೊಂದಿದರೆ, ಅಂದ್ರೆ ಬಡತನ ಅಂದ್ರೆ ಏನರ್ಥ ಅಂದ್ರೆ ಸಮಾಜದಿಂದ ಮುಕ್ತನಾಗುವುದು.
ಸಾಧ್ಯನಾ ನಮಗಿದು? ಸಾಧ್ಯನಾ? ಅಪ್ಪ ನೀನು ಬದುಕಿರೋ ಸಮಾಜದ ಮಧ್ಯೆ ಕಣಯ್ಯ, ಸ್ವಲ್ಪ ಸಮಾಜಕ್ಕೆ ಹೆಂಗ ಬೇಕೋ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡೋದೇನು? ನಮ್ಮ ಮಕ್ಳಿಗೆ ಹೇಳ್ಕೊಡೋದೇನು ಹೇಳ್ಕೊಡ್ತೀವಿ ನಾವು? ನೀನು ಬದುಕ್ತಾ ಇರೋದು ಎಲ್ಲಿ? ಸಮಾಜದ ಮಧ್ಯದಲ್ಲಿ. ಅದಕ್ಕೆ ನೀನು ಹೆಂಗ್ ಬದುಕಬೇಕು? ಹೆಂಗ್ ಬದುಕಬೇಕು? ಸಮಾಜ ಹೆಂಗ್ ಒಪ್ಕೊಳ್ಳುತ್ತೋ ಹಂಗ್ ಬದುಕಬೇಕು ಕಣಪ್ಪ. ಹಾಗಾದ್ರೆ ಶರಣರು, ಸಂತರು, ಅನುಭಾವಿಗಳು ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಅವ್ರಿಗೆ ಹಂಗೇ ಹೇಳ್ಕೊಟ್ಟು ಅವ್ರು ಹಂಗೇ ಬದುಕಿದಿದ್ರೆ ಅವರಿವತ್ತು ಸಂತರು, ಶರಣರು, ಸಿದ್ಧರು, ಸಾಧಕರು ಆಗಿರ್ತಾ ಇದ್ರ? ಸೊ ಬಡತನ ಅಂದ್ರೆ ಸಮಾಜದಿಂದ ಮುಕ್ತರಾಗುವುದು. ಅವನಿಗೆ ಈ ಸಮಾಜದ ಗೊಡವೆ ಇಲ್ಲ. ಅಕ್ಕ ಮಹಾದೇವಿ ಏನ್ ಮಾಡಿದ್ಲು? ಸಮಾಜಕ್ಕೆ ಎದುರ್ಕೊಂಡಿದ್ದಿದ್ರೆ, ಸಮಾಜದ ತರ ನಾನು ಬದುಕ್ತೀನಿ ಎಂದಿದ್ರೆ ಅವಳು ಅಕ್ಕ ಮಹಾದೇವಿ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಆಗ್ತಾ ಇದ್ಲಾ? ಆಗ್ತಾ ಇದ್ರ? ಇಲ್ಲ. ಈ ರೀತಿ ಮನಸ್ಸು ಸಮಾಜದಿಂದ ಬಿಡುಗಡೆ ಹೊಂದಿದರೆ ಆಗ ಬಡತನವು ಸುಂದರ ವಿಷಯವಾಗುತ್ತದೆ. ಆಗ ಬಡತನ ಸುಂದರ ವಿಷಯವಾಗುತ್ತದೆ. ನೋಡಿ, ಅವರು ಈ ಸಮಾಜದ ಹಂಗನ್ನ ದಾಟ್ಬಿಟ್ರು. ಅವರು ಸಮಾಜ ನನ್ನ ಬಗ್ಗೆ ಏನು ಕಲ್ಪನೆ ಮಾಡಿಕೊಳ್ತದೆ ಅಂತ ಏನಾದ್ರೂ ಯೋಚನೆ ಮಾಡಿದ್ದಿದ್ರೆ ಅವರು ನಮ್ಮ ಮತ್ತು ನಿಮ್ಮ ತರ ಇರ್ತಿದ್ರು. ಅವರು ಸಮಾಜದ ಹಂಗನ್ನ ತೊರೆದ್ರು. ಮಾನಸಿಕವಾಗಿ ಅವರು ಒಂದ್ ರೀತಿನಲ್ಲಿ ಬಡವರಾದ್ರು. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಆಯಾಮದಲ್ಲಿ ಏನಾದ್ರು ಅಂತ ಅಂದ್ಕೊಳ್ಬೋದು ಅವ್ರನ್ನ. ನೀವ್ ಹೇಳ್ಬೇಕು ನನಗೆ. ಒಂದು ಆಯಾಮದಲ್ಲಿ, ಒಂದು ದೃಷ್ಟಿಯಲ್ಲಿ ಅವರು ಅತ್ಯಂತ ಬಡವರಾದ್ರು. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಆಯಾಮದಲ್ಲಿ ಅವರೇನಾದ್ರು ಶ್ರೀಮಂತರಾದ್ರು. ಭೌತಿಕವಾಗಿ ಬಡವರಾದ್ರು, ಆಧ್ಯಾತ್ಮಿಕವಾಗಿ ಏನಾದ್ರು ಶ್ರೀಮಂತರಾದ್ರು. ಸೊ ಈ ಸ್ಥಿತಿನಲ್ಲಿ ಅದು ಯಾವುದನ್ನು ಬಯಸುವುದಿಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ಇಂತಹ ಅಂತರಂಗದ ಬಡತನವು ಯಾವ ಘರ್ಷಣೆಯೂ ಇಲ್ಲದ ಜೀವನ ಸತ್ವವನ್ನು ಕಾಣಬಲ್ಲದು. ಯಾವಾಗ ಈ ರೀತಿ ಮಾನಸಿಕವಾಗಿ ಒಂದು ಅರ್ಥದಲ್ಲಿ ಅವನು ಬಡವನಾಗ್ತಾನೋ ಅಲ್ಲಿ ಯಾವ ನಿರೀಕ್ಷೆಯೂ ಇರೋದಿಲ್ಲ, ಅಲ್ಲಿ ಯಾವ ನಿರೀಕ್ಷೆಯೂ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ಅಂತಹ ಒಂದು ಸ್ಥಿತಿನಲ್ಲಿ ಯಾವ ಘರ್ಷಣೆಯೂ ಇಲ್ಲ. ಆಗ ಅವನು ಅಂತಹ ಘರ್ಷಣೆ ಇಲ್ಲದ ಒಂದು ಸ್ಥಿತಿನಲ್ಲಿ ಜೀವನದ ಸತ್ವವನ್ನ ಕಾಣಬಲ್ಲನು. ಇದನ್ನೇ ಅಲ್ಲಮಹಾಪ್ರಭುಗಳು ಏನ್ ಹೇಳಿದ್ರು? ಶೂನ್ಯ ಸಂಪಾದನೆ ಎಂದ್ರು. ಶೂನ್ಯ ಸಂಪಾದನೆ. ಏನ್ ಸಂಪಾದನೆ ಮಾಡ್ಬೇಕು ನಾವೆಲ್ಲ? ಶೂನ್ಯವನ್ನ ಸಂಪಾದನೆ ಮಾಡಬೇಕು. ಏನು ಶೂನ್ಯ ಸಂಪಾದನೆ ಅಂದ್ರೆ ಏನು? ನಮ್ಮೊಳಗಡೆ ಶೂನ್ಯ ಎಲ್ಲಿದೆ ಹೇಳಿ? ಯಾವಾಗ ಬರುತ್ತೆ ಶೂನ್ಯ? ನಮ್ಮಲ್ಲಿ ಶೂನ್ಯ ಯಾವಾಗ ಬರುತ್ತೆ? ಬುದ್ಧರ ಪರಿಭಾಷೆಯಲ್ಲಿ ಅಥವಾ ಜೆ ಕೃಷ್ಣಮೂರ್ತಿಗಳ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಮೈಂಡ್ಫುಲ್ನೆಸ್ ಅಂತೀವಿ. ಅದನ್ನ ಅಲ್ಲಮಪ್ರಭುಗಳ ಪರಿಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ ಸಂಕಲ್ಪ ವಿಕಲ್ಪಗಳ ಅತಿಗಳದ ಸ್ಥಿತಿ ಅಂತಾರೆ. ಸಂಕಲ್ಪ ವಿಕಲ್ಪಗಳ ಅತಿಗಳದ ಸ್ಥಿತಿ. ಅಲ್ಲಿ ಸಂಕಲ್ಪಗಳು ವಿಕಲ್ಪಗಳು ಇಲ್ಲ. ಆ ಸಂಕಲ್ಪ ವಿಕಲ್ಪಗಳು ಅತಿಗಳದ ಸ್ಥಿತಿಯಲ್ಲಿ ಅಲ್ಲಿ ಕೇವಲ ಶೂನ್ಯ ಇದೆ, ಅಂದ್ರೆ ಶಾಂತಿ ಇದೆ, ಅಂದ್ರೆ ಅಲ್ಲಿ ಯಾವ ಘರ್ಷಣೆಯೂ ಇಲ್ಲ. ಆಗ ಸತ್ಯದ ಯಥಾರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆ ಸ್ಥಿತಿನಲ್ಲಿ ಸಾಧ್ಯ.
ಬಹಳ ಚೆನ್ನಾಗಿದೆ ಮುಂದಿನ ಮಾತು. ಇಂತಹ ಅಂತರಂಗದ ಬಡತನವು ಯಾವುದೇ ಘರ್ಷಣೆಯೂ ಇಲ್ಲದ ಜೀವನ ತತ್ವವನ್ನು ಕಾಣಬಲ್ಲದು. ಇದು ಯಾವ ಚರ್ಚ್, ದೇವಸ್ಥಾನ, ಮಸೀದಿಗಳಲ್ಲೂ ಸಿಕ್ಕದ ದೈವಾನುಗ್ರಹ. ಈ ಸ್ಥಿತಿ ಇದೆಯಲ್ಲ, ಇದು ಯಾವುದಾದ್ರೂ ಚರ್ಚ್ನಲ್ಲಿ ಸಿಗುತ್ತಾ? ಚರ್ಚ್ನಲ್ಲಿ ಸಿಗುತ್ತಾ? ದೇವಸ್ಥಾನದಲ್ಲಿ ಸಿಗುತ್ತಾ? ಮಸೀದಿನಲ್ಲಿ ಸಿಗುತ್ತಾ? ಎಲ್ಲಿಯಾದ್ರೂ ಇದು ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಹೊರಗಡೆ ಇದು ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಮಾನಸಿಕ ವ್ಯವಸ್ಥೆಯಿಂದ ಮುಕ್ತನಾಗುವುದೆಂದರೆ ಘರ್ಷಣೆಯ ಜೀವಾಳದಿಂದ ಮುಕ್ತನಾಗುವುದು. ಸಮಾಜದ ಮಾನಸಿಕ ವ್ಯವಸ್ಥೆಯಿಂದ ಮುಕ್ತನಾಗುವುದೆಂದರೆ ಘರ್ಷಣೆಯ ಜೀವಾಳದಿಂದಲೇ ಮುಕ್ತನಾಗುವುದು. ನಮಗೆ ಸಾಧನ ಚತುಷ್ಟಯದಲ್ಲಿ ಒಂದು ಮಾತು ಬರುತ್ತೆ. ಸಾಧನ ಚತುಷ್ಟಯ ಗ್ರಂಥದಲ್ಲಿ ಯಾರೋ 1000 ಜನರು ಯಾವುದೋ ಒಂದು ವಿಷಯವನ್ನ ಒಪ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ನೀನದನ್ನ ಸರಿ ಅಂತ ಹೇಳಕ್ಕಾಗುತ್ತಾ? ಸರಿ ಅಂತ ಹೇಳಕ್ಕಾಗುತ್ತಾ? ಅಜ್ಞಾನಿಗಳು 1000 ಜನ ಇದು ಸತ್ಯ ಅಂತ ಹೇಳಿದ್ರು ಕೂಡ ಜ್ಞಾನಿ ಆದವನು ಒಪ್ಕೊಳ್ತಾನ? ಒಪ್ಕೊಳ್ಬೇಕಾ? ಇಲ್ಲ. ಅದಕ್ಕೋಸ್ಕರ ಈ ಸಮಾಜದ ಒಂದು ಮಾನಸಿಕ ವ್ಯವಸ್ಥೆ, ಫೂಲಿಶ್ ಮೆಜಾರಿಟಿ ಇದೆ. ಯು ಬಿಕಮ್ ಎ ಕ್ರಿಯೇಟಿವ್ ಮೈನಾರಿಟಿ. ಇದು ನಮಗೆ ಧೈರ್ಯ ಇದೆಯಾ? ಪಕ್ಕದ ಮನೆಯವರು 10 ಲಕ್ಷ ಖರ್ಚು ಮದುವೆ ಮಾಡಿದ್ರೆ ನಾನು 12 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರೆ ನನಗೆ ಸಮಾಧಾನ ಆಗೋದು. ಯಾಕೆ? ಸಮಾಜದಲ್ಲಿ ನನಗೊಂದು ಇಮೇಜ್ ಇದೆಯಲ್ಲ, ಸಮಾಜದಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗಿದೆಯಲ್ಲ, ಆ ಇಮೇಜ್ಗೆ ಧಕ್ಕೆ ಬರೋದಕ್ಕೆ ನಾನು ರೆಡಿ ಇದ್ದೀನಾ? ಇದು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜದ ಮಾನಸಿಕ ವ್ಯವಸ್ಥೆಯಿಂದ ಮುಕ್ತನಾಗುವುದೆಂದರೆ ಘರ್ಷಣೆಯ ಜೀವಾಳದಿಂದಲೇ ಮುಕ್ತರಾಗುವುದು. ನನಗೆ ಗೊತ್ತಿಲ್ಲ, ನನ್ನ ಪಾಲಿಸಿ ಇದು ಅಷ್ಟೇ. ನನಗಿದು ಸರಿ ಅಷ್ಟೆ. ಆದರೆ ನಮಗೆ ಆ ಧೈರ್ಯ ಇಲ್ಲ. ಸಮಾಜದ ಒಂದು ಮಾನಸಿಕ ಸ್ಥಿತಿ ಇದೆಯಲ್ಲ, ಅದರಿಂದ ನನಗೆ ಮುಕ್ತನಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನನ್ನಲ್ಲಿ ಘರ್ಷಣೆ ಇದ್ದೇ ಇದೆ. ಆ ರೀತಿ ಮುಕ್ತನಾಗೋದು ಅಂದ್ರೆ ಘರ್ಷಣೆಯ ಜೀವಾಳದಿಂದಲೇ ಮುಕ್ತರಾಗುವುದು. ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅದರಿಂದ ಮುಕ್ತರಾಗಬೇಕಾದ್ರೆ ನಮಗೆ ತೀವ್ರಾಸಕ್ತಿಯು ಮತ್ತು ಕುಸಿಯದ ಚೈತನ್ಯ ಬೇಕು. ನಿಜವಾಗಿಯೂ ನಮಗೆ ಸಮಸ್ಯೆಯಿಂದ ನಾನು ಬಿಡುಗಡೆ ಹೊಂದಬೇಕು ಅಂದ್ರೆ ಅದರ ಬಗ್ಗೆ ನಿಜವಾದ ಒಂದು ತೀವ್ರವಾದ ಆಸಕ್ತಿ ಬೇಕು, ಒಂದು ಕುಸಿಯದ ಚೈತನ್ಯ ಬೇಕು ಅಂತಾರೆ. ನಮಗೆ ನಿಜವಾಗ್ಲೂ ಆ ಥರ ಆಸಕ್ತಿ ಇದೆಯಾ? ಆಸಕ್ತಿ ಇರೋ ತರ ಮಾಡ್ತಾ ಇದೀವಿ ನಾವು. ಆಸಕ್ತಿ ಇರೋರ್ ತರ ಮಾಡ್ತೀವಿ, ನಿಜವಾಗ್ಲೂ ಆಸಕ್ತಿ ನಮಗಿಲ್ಲ. ನಿಜವಾದ ಆಸಕ್ತಿ ಇದ್ದಿದ್ರೆ ನಾವು ಇಷ್ಟುವರೆಗೆ ಕೇಳಿರೋ ಬೋಧೆನಲ್ಲೇ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದ್ಬಿಡ್ಬೇಕಾಗಿತ್ತು. ಅದಕ್ಕೆ ಒಬ್ರು ಹೇಳ್ತಾರೆ, ಕದುರು ತಿದ್ದಿಬಹುದು ಬಿದಿರು ತಿದ್ದಬಹುದು, ನಿನ್ನ ನಾರು ತಿದ್ದಿಯಾರೋ ವನಕೆ ನಾಥ ಅಂತಾರೆ ಒಬ್ರು ಒಂದು ಕಡೆ. ಕದುರನ್ನ ಬೇಕಾರೋ ತಿದ್ದಬಹುದು, ಬಿದಿರನ್ ಬೇಕಾರೋ ತಿದ್ದಬಹುದು, ವನಿಕೆಯನ್ನು ತಿದ್ದಕ್ಕಾಗುತ್ತಾ? ಬೆಂಡ್ ಮಾಡೋಕ್ಕಾಗುತ್ತೆ? ಆಗಲ್ಲ. ಈಗ ನಾವು ಥರ ಹಂಗಾಗ್ಬಿಟ್ಟಿವಿ. ಆದರೆ ಇದಕ್ಕೆ ನಿಜವಾದಂತಹ ಒಂದು ಚೈತನ್ಯ ಬೇಕು. ಕೇವಲ ದೈಹಿಕ ಬೌದ್ಧಿಕ ಚೈತನ್ಯ ಮಾತ್ರವಲ್ಲ, ಮಾನಸಿಕ ಪ್ರೇರಣೆ, ಮಾದಕಗಳ ಪುಷ್ಟಿಯೂ ಇಲ್ಲದ ಚೈತನ್ಯ. ಕೇವಲ ಇಲ್ಲಿ ಚೈತನ್ಯ ಅಂದ್ರೆ
ನಮ್ಮ ಒಂದು ದೈಹಿಕವಾದಂಥ ಅಥವಾ ಈ ಬುದ್ಧಿಮಟ್ಟ ಅಂದ್ರೆ ನಮ್ದು ಇದೆಯಲ್ಲ, ಈ ಲಾಜಿಕಲ್ ಬುದ್ಧಿ ಅಂತೀವಲ್ಲ, ಇದು ಅಲ್ಲ. ಎಲ್ಲ ಅವಲಂಬನೆಗಳು ಕೂಡ ಮನಸ್ಸನ್ನ ಮಂಕಾಗಿಸುತ್ತವೆ. ಇಲ್ಲಿವರೆಗೆ ನಮಗಾಗಿರೋದು ಇದೇನೆ. ಕೇವಲ ಅವಲಂಬನೆಯಲ್ಲೇ ಬಂದು 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 ಇವತ್ತು ನಾವೇನಾಗ್ಬಿಟ್ಟಿದ್ದೀವಿ ಅಂದ್ರೆ ಒಂದು ರೀತಿ ಮಂಕಾಗ್ಬಿಟ್ಟಿದ್ದೀವಿ. ಇಲ್ಲದೆ ಹೋಗಿದ್ದಿದ್ರೆ ಇಷ್ಟು ದಿನ ಪೂಜೆ ಮಾಡಿದ್ದೀವಲ್ಲ, ಇಷ್ಟು ದಿನ ಭಜನೆ ಮಾಡಿದ್ದೀವಲ್ಲ, ಏನ್ ಭಜನೆ ಮಾಡಿದ್ವಿ ಈ ಕಡೆ? ಮೋಸ ಮಾಡಿದವನ ಹೆಸರ ಮಗನಿಗಿಡಬೇಕು, ವಿಷವಿಕ್ಕಿದವನಿಗೆ ಷಡ್ರಸವನ್ನುಣಿಸಲು ಬೇಕು ಅಂತ ಬಹಳ ಚೆನ್ನಾಗಿ ಭಜನೆ ಮಾಡಿ ಬಂದು ಮನೆಗೆ ಬಂದಾಗ ನನ್ನ ಎದುರುಗಡೆ ನನಗೆ ಆಗದೆ ಇರೋರು ಸುದ್ದಿ ಹೇಳಿದ ತಕ್ಷಣ ಅವನೊಬ್ಬನ ವಿಷಯ ಮಾತ್ರ ನನ್ನ ಹತ್ರ ತೆಗಿ. ಮೋಸ ಮಾಡಿದವನ ಹೆಸರ ಮಗನಿಗಿಡಬೇಕು ಅಂತ ಭಜನೆ ಮಾಡಿ ಬಂದೆ ದೇವಸ್ಥಾನದಲ್ಲಿ ಕೂತ್ಕೊಂಡು. ಮನೆಗೆ ಬಂದ್ಕೊಳ್ಳೆ ನನಗೆ ಆಗದೆ ಇದ್ದಾನೆ ಹೆಸರು ಹೇಳಿದ ತಕ್ಷಣ ಅವನೊಬ್ಬನ ಹೆಸರನ್ನ ನನ್ನ ಎದುರುಗಡೆ ಮತ್ ಮಗನಿಗೆ ಇಟ್ಕೊಳ್ಳಪ್ಪ ಅಂದೆಲ್ಲಿ, ಭಜನೆ ಮಾಡಿದ್ದೆಲ್ಲಿ, ಅವನ್ ಸುದ್ದಿ ನನ್ನ ಎದುರುಗಡೆ ಹೇಳ್ಬೇಡ ಅಂದಿದ್ದೆಲ್ಲಿ? ಒಂದಕ್ಕೊಂದಕ್ಕೆ ತಾಳಮೇಳ ಇದೆಯಾ? ಸೊ ಏನಾಗಿದೆ, ನಾವೊಂದು ರೀತಿನಲ್ಲಿ ಚೈತನ್ಯರಹಿತರಾಗುತ್ತೇವೆ. ನಾವೆಲ್ಲರೂ ಮಾನಸಿಕವಾಗಿ ಯಾವುದಾದ್ರೂ ಒಂದನ್ನು ಅವಲಂಬಿಸುತ್ತೇವೆ. ಇದಕ್ಕೆ ಕಾರಣ ನಮ್ಮಲ್ಲಿಯೇ ನಾವು ಆಳವಿಲ್ಲದವರಾಗಿದ್ದೇವೆ. ನಮ್ಮಲ್ಲಿ ಏನೂ ಸತ್ವವಿಲ್ಲ. ನಮ್ಮಲ್ಲಿ ನಾವು ಆಳವಿಲ್ಲದವರಾಗಿದ್ದೇವೆ. ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಪ್ಪ ಅಂತ ಹೇಳಿದ ಜ್ಞಾನಿಗಳೇ ಇನ್ನೊಂದನ್ನು ಹೇಳಿದ್ರು. ದೇವಸ್ಥಾನಕ್ಕೆ ಬಂದಲ್ಲಿ ಒಂದು ಪೂಜೆ ಮಾಡಿ ಒಂದು ಪ್ರದಕ್ಷಿಣೆ ಮಾಡಪ್ಪ, ನಿನಗೇನಾರು ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ ಜ್ಞಾನಿಗಳೇ ಇನ್ನೂ ಒಂದು ಮಾತು ಹೇಳಿದ್ರಲ್ಲ, ಕಲ್ಲೊಳಗೆ ಮಣ್ಣೊಳಗೆ ನುಣ್ಣನೆಯ ಮರಳೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ನಿನ್ನೊಳಗೆ ಇರದಿಹನೇ. ಅದನ್ನ ಹೇಳಿದ್ ಮಾಡಿದ್ರಲ್ಲ ನೀವು. ದೇವಸ್ಥಾನದಲ್ಲಿ ದೇವರಿದನ್ನು ಪೂಜೆ ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳಿದ್ದನ್ನ ಮಾಡ್ತಾ ಇದೆಯಲ್ಲಪ್ಪ, ಅದು ಯಾಂತ್ರಿಕವಾಗಿ. ಮತ್ ಅಲ್ಲೆಲ್ಲ ಇರೋನು ನಿನ್ನೊಳಗೆ ಇರದಿಹನೇ ಅಂತನೂ ಕೂಡ ಜ್ಞಾನ ಕೊಟ್ರಲ್ಲ. ಮತ್ತೆ ನನ್ನ ಒಳಗಡೆ ನಾನು ಯಾಕೆ ಹುಡುಕೊಳ್ಳಿಲ್ಲ? ನನ್ನ ಒಳಗೆ ನಾನು ಯಾಕೆ ಇಳಿಲಿಲ್ಲ? ಸೊ ಏನಾಗಿದೆ ನಮ್ಮ ಪ್ರಾಬ್ಲಮ್? ನಾವು ಆಳವಿಲ್ಲದವರಾಗಿದ್ದೇವೆ. ನಮ್ಮಲ್ಲಿ ಏನೂ ಸತ್ವವಿಲ್ಲ. ನಮ್ಮಲ್ಲಿ ಪೂರ್ಣವಾದ ತುಂಬಿದ ಸತ್ವಪೂರ್ಣವಾದ ಚಲನೆಯುಳ್ಳ ಜೀವಂತವಾದ ಯಾವ ಚೈತನ್ಯದ ಮೂಲವೂ ಇಲ್ಲ. ಆದ್ದರಿಂದ ನಾವು ಬೇರೊಂದನ್ನು ಅವಲಂಬಿಸಿದ್ದೇವೆ. ಹೋಗ್ಲಿ, ಜೆ ಕೃಷ್ಣಮೂರ್ತಿ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ. ನಮ್ಗೆಲ್ಲ ತುಂಬಾ ಇಷ್ಟ ಅಲ್ಲ ಭಾಗವತ ಅಂದ್ರೆ, ಭಗವದ್ಗೀತೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಕೃಷ್ಣನ್ ಮಾತನ್ನೇ ಒಪ್ಕೊಂಡ್ಬಿಡೋಣ. ಕೃಷ್ಣ ಹೇಳಿದ್ರು ಒಂದ್ ಕಡೆ, ಉದ್ದರೆ ಆತ್ಮನಾತ್ಮಾನಾಂ ಅಂತ. ಹಾಗಾದ್ರೆ ಇದಾರ್ಥವಾಗಿದೆಯಾ ನನಗೆ? ಕೃಷ್ಣ ಈ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಉದ್ದರೆ ಆತ್ಮನಾತ್ಮಾನಾಂ. ಅಪ್ಪ, ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿನಃ ಕೃಷ್ಣ ಬಾರಪ್ಪ ನಾನು ನಿನ್ನನ್ನು ಉದ್ಧಾರ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ರ? ಓಲೆ ನಮ್ಗೆ ಜೇಕೆ ಅರ್ಥವಾಗಲಿಲ್ಲ, ಕೃಷ್ಣ ಅರ್ಥವಾಗಿದ್ದಾರ? ಉದ್ಧರೆ ಆತ್ಮನಾತ್ಮಾನ, ನಿನ್ನ ಉದ್ಧಾರವನ್ನ ನೀನೇ ಮಾಡಕು ಅಂತ ಹೇಳಿದ್ರಲ್ಲ. ಮತ್ತೆ ಸೊ ಅಲ್ಲಿಗೆ ಏನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನಾನು? ಓಹೋ, ನನ್ನ ಉದ್ಧಾರವನ್ನ ನಾನೇ ಮಾಡಿಕೊಳ್ಳಲಿಕ್ಕೆ ಬೇಕಾದ ಎಲ್ಲವೂ ನನ್ನೊಳಗಡೆ ಭಗವಂತ ಇಟ್ಟಿದ್ದಾನೆ ಅನ್ನೋದು ನನಗೆ ಅರ್ಥವಾಗಿದ್ರೆ ನಮ್ಮ ಜೀವನಕ್ಕೆ ಒಂದು ಆಳ ಬರ್ತಾ ಇತ್ತು, ಒಂದು ಅರ್ಥ ಬರ್ತಾ ಇತ್ತು. ಇದನ್ನ ಕೇವಲ ಬೌದ್ಧಿಕವಾಗಿ ಒಪ್ಪಿಕೊಂಡ್ರೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬಿಡುಗಡೆ ಮಾಡುವುದು ಯಾವುದೆಂದರೆ ಸಂಪೂರ್ಣವಾಗಿ ಈ ಸಂಬಂಧವನ್ನು ಪರಿಶೀಲಿಸುವುದರಿಂದ, ಸಂಪೂರ್ಣವಾಗಿ ಇದನ್ನ ಪರಿಶೀಲಿಸುವುದರಿಂದ ನಾವು ಅವಲಂಬನೆಯಿಂದ ಏನಾಗಿದ್ದೀವಿ ಇಲ್ಲಿಯವರೆಗೆ ಎಂಬುದನ್ನ ನಿಷ್ಪಕ್ಷಪಾತವಾಗಿ ನಾವು ನೋಡಿಕೊಂಡಾಗ ನಮ್ಮಲ್ಲಿ ಅಂಥ ಅವಲಂಬನೆಯಿಂದ ನಾವು ಬಿಡುಗಡೆ ಆಗ್ತೇವೆ.
ಅವಲಂಬನೆಯಿಂದ ಮನಸ್ಸು ಜಡವಾಗುತ್ತದೆ, ನಿಶ್ಚಲವಾಗುತ್ತದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ನಾವು ಬಿಡುಗಡೆ ಹೊಂದಬಹುದು. ಸೊ ನಾವೀಗ ರೂಢಿಗತವಾಗಿ ಕೆಲವು ಆಚರಣೆಗಳನ್ನು, ಸಂಪ್ರದಾಯಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ, ಆ ಆಚರಣೆಗಳನ್ನೂ ಕೂಡ ನಾವು ಸೃಜನಾತ್ಮಕವಾಗಿ ಆಳದಿಂದ ನಾವೇನಾದರೂ ಮಾಡಿದ್ದಿದ್ರೆ ಇವತ್ತು ನಾವೆಷ್ಟೋ ಮುಂದೆ ಹೋಗಿರ್ತಿದ್ವಿ. ನಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ದೀವಲ್ಲ, ಸಂಪ್ರದಾಯಬದ್ಧವಾಗಿ ಪೂಜೆಗಳನ್ನ ನೋಡಿ, ಮನಸ್ಸಿನಿಂದ ಪೂಜೆ ಮಾಡ್ತಾ ಇದ್ದೀವ. ಇವತ್ತು ಪೂಜೆ ಮಾಡದೇ ಇದ್ರೆ ಏನಾದ್ರು ವ್ಯತ್ಯಾಸ ಆಗ್ಬಿಡುತ್ತೆ ಮನೇಲಿ ಅಂತ ಪೂಜೆ ಮಾಡ್ತೀವ. ಬಹುತೇಕರು ನಾವು ಮಾಡ್ತಾ ಇರೋದು ಭಯದಿಂದ ಪೂಜೆ ಮಾಡ್ತಾ ಇದ್ದೀವಿ ವಿನಃ ಭಕ್ತಿಯಿಂದ ಪೂಜೆ ಮಾಡೋರು ಎಷ್ಟು ಜನ ಇದೆ? ಸಾಮಾನ್ಯವಾಗಿ ಇನ್ ಜನರಲ್ ನಾವು ಹೇಳೋದು. ಸೊ ಅಲ್ಲಿಗೆ ನಾವು ಒಂದು ರೀತಿಯಲ್ಲಿ ಜಡವಾಗಿದ್ದೀವಿ. ಆ ಪೂಜೆ ಪುನಸ್ಕಾರ ಸಂಪ್ರದಾಯಗಳು ಕೂಡ ಜಡವಾಗಿದ್ದವಷ್ಟೇ ಕೂಡ. ಒಂದು ವಿಶಿಷ್ಟ ದೃಷ್ಟಿಕೋನದಿಂದ, ಅನುಭವದಿಂದ ಅಥವಾ ಸಂಗ್ರಹಿಸಿದ ವಿಶಿಷ್ಟ ತಿಳುವಳಿಕೆಯಿಂದ ನಾನು ಎಂಬುದರಿಂದ ಸಂಪೂರ್ಣವಾಗಿ ಯಾವುದನ್ನು ಅರಿಯಲು ಸಾಧ್ಯವಿಲ್ಲ. ಆ ನಾನು ಅನ್ನೋದನ್ನ ಇನ್ವಿಟೆಡ್ ಕಾಮದಲ್ಲಿ ಹಾಕ್ತಾರೆ. ಆ ಯಾವುದೋ ಒಂದು ವಿಶಿಷ್ಟವಾದಂತಹ ಒಂದು ತಿಳುವಳಿಕೆ ಇದೆಯಲ್ಲ, ಅಥವಾ ಆ ನಾನು ಅಂತಕ್ಕಂಥದ್ದು ಇದೆಯಲ್ಲ, ಅದರಿಂದ ಯಾವುದನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ. ಇಲ್ಲಿ ಈ ನಾನು ಅನ್ನುವಾಗ ಅಲ್ಲಿ ಏನಿದೆ? ನಾನು ಅನ್ನೋದೊಂದು ಏನದು? ಅದೇನದು? ನಾನು ಅನ್ನೋದೇನು? ಅದೊಂದು ಆಲೋಚನೆ ಅಷ್ಟೇ. ನಾನು ಅನ್ನೋದೊಂದು ಆಲೋಚನೆ. ಆ ಆಲೋಚನೆ ಯಾವುದನ್ನೇ ಪರೀಕ್ಷೆ ಮಾಡಿದರೂ ಕೂಡ ಅದು ಆಂಶಿಕವಾಗಿಯೇ ಇರುತ್ತದೆ. ಇಟ್ ಅನೇಬಲ್ ಟು ಸಿ ದ ಹೋಲ್. ಆ ಥಾಟ್ಗೆ ಹೋಲ್ ಅನ್ನ ನೋಡುವ ಸಾಮರ್ಥ್ಯ ಇಲ್ಲ. ಪೂರ್ಣವನ್ನ ನೋಡುವ, ಸಮಗ್ರವನ್ನ ನೋಡುವ ಸಾಮರ್ಥ್ಯ ಆ ನಾನುವಿಗೆ ಅಥವಾ ಆ ಆಲೋಚನೆಗೆ ಇಲ್ಲ. ಅದು ಸತ್ಯದ ಯಾವುದೋ ಒಂದು ಭಾಗವನ್ನ ನೋಡಬಲ್ಲದೆ ವಿನಃ ಸತ್ಯವನ್ನ ಸಮಗ್ರವಾಗಿ ನೋಡುವ ಶಕ್ತಿ ಆಲೋಚನೆಗೆ ಇಲ್ಲ. ಹೇಗೆ ಅಂದ್ರೆ, ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, ಇಬ್ರು ಮಾತಾಡ್ಕೊಳ್ತಾ ಇದ್ರು, ನಾನು ಹೋದೆ, ನಕ್ರು, ತೀರ್ಮಾನ ಏನ್ ಮಾಡಿದೆ? ನನ್ನನ್ನು ನೋಡಿ ನಗ್ಸ್. ಸೊ ಸತ್ಯದ ಇನ್ನೊಂದು ಮುಖ ಅವರಿಗೆ ಅರ್ಥ ಆಗ್ಲಿಲ್ಲ. ಅವ್ರಿಗೆ ಅವ್ರದೇ ಆದ ಯೋಚನೆಗಳು, ಅವ್ರದೇ ಆದ ಏನು ಸ್ಥಿತಿ ಇರ್ಬೋದು ಅಂತ ನನಗೆ ಕಲ್ಪನೆ ಕೂಡ ಬರಲಿಲ್ಲ. ಆಲೋಚನೆ ತಲೆ ಹಾಕದಿದ್ದಾಗಲೇ ಯಾವುದನ್ನಾದರೂ ಸಂಪೂರ್ಣವಾಗಿ ನೋಡಲು ಸಾಧ್ಯ. ಇದು ಮನಸ್ಸಿನ ಸ್ಥಿತಿ. ಮನಸ್ಸು ಯಾವಾಗಲೂ ಕೂಡ ವಿಶ್ಲೇಷಣಾತ್ಮಕ. ಎಲ್ಲವನ್ನು ಖಂಡವನ್ನಾಗಿ ಮಾಡಬಲ್ಲದೆ ವಿನಃ ಸಮಗ್ರವನ್ನಾಗಿ ನೋಡುವ ಸಾಮರ್ಥ್ಯ ಮನಸ್ಸಿಗೆ ಇಲ್ಲ. ಸೊ ನಮ್ಮ ಅವಲಂಬನ ಏನಾಗಿದೆ? ನಿಜವಾಗಿ ಏನಿದೆಯೋ ಅದನ್ನು ಯಾವ ಇಷ್ಟ ಅನಿಷ್ಟಗಳು ಇಲ್ಲದಂತೆ ಕಾಣುತ್ತೇವೆಯೋ ನಮಗದು ಸಾಧ್ಯ ಆಗಿದೆಯಾ? ಈ ನಮ್ಮ ಅವಲಂಬನೆಗಳು ಏನ್ ಮಾಡಿದೆ ಅಂದ್ರೆ, ಯಾವ ಇಷ್ಟ ಅನಿಷ್ಟಗಳು ಇಲ್ಲದಂತೆ ನಾವು ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅವಕಾಶ ಆಗ್ತಾ ಇಲ್ಲ ನಮ್ಗೆ. ನಾವು ಈ ಕೇವಲ ನಾವು ಗಮನಿಸ್ಲಿಕ್ಕೆ ಸಾಧ್ಯವಾದ್ರೆ, ಸಮಗ್ರವಾಗಿ ನಾನು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದು ಹೀಗಿರಬೇಕು ಹಾಗಿರಬೇಕು ಅಂತಕ್ಕಂಥ ಯಾವ ಒಂದು ಕಲ್ಪನೆಗಳು ನಿರೀಕ್ಷೆಗಳು ಇಲ್ಲದೆ ನೋಡಿದ್ರೆ, ಆಗ ನಾನು
ಚೂರು ಚೂರು ಮಾಡೋದಿಲ್ಲ. ಸುಮ್ಮನೆ ಇಡಿಯನ್ನ ನಾನು ನೋಡ್ತೇನೆ, ನನಗೆ ಬೇಕಾದಾಗ ಅಲ್ಲ. ಇರುವ ವಾಸ್ತವನ್ನ ಸುಮ್ಮನೆ ಗಮನಿಸಿದ್ರೆ ಆಗ ನಾನು ಅಲ್ಲಿ ಬಿಡುಗಡೆಯಾಗ್ತೇನೆ. ಅಲ್ಲೇ ಬಿಡುಗಡೆ ಇದೆ. ಯಾವುದೇ ಚೂರು ಚೂರಾಗಲಿ ಚೈತನ್ಯದ ಅಪವ್ಯಯವಾಗುತ್ತದೆ. ಈ ಸ್ಥಿತಿಯಲ್ಲಿ ಚೈತನ್ಯದ ಅಪವ್ಯಯ ಅಲ್ಲೇ ಆಗುತ್ತೆ. ನಾನು ಚೂರು ಚೂರು ಮಾಡಿದ ತಕ್ಷಣ, ಖಂಡ ಖಂಡ ಮಾಡಿದ ತಕ್ಷಣ ಅಲ್ಲಿ ಚೈತನ್ಯದ ಅಪವ್ಯಯ ಆಗುತ್ತೆ ಅಂತ. ಇದನ್ನ ಬಹಳ ಸ್ಥೂಲವಾದೊಂದು ಉದಾಹರಣೆ. ಬಹುಶಃ ನೀವು ಆಯುರ್ವೇದ ಹಾಸ್ಪಿಟಲ್ಗೆ ಹೋದ್ರೆ ತಮಾಷೆ ಅನ್ಸುತ್ತೆ ನಿಮಗೆ. ಹೆಣ್ಮಕ್ಳು ತರಕಾರಿಗಳನ್ನ ಹೆಚ್ಚಿ ಹೋಳು ಮಾಡ್ತಿರಲ್ಲ. ಯಾರಿಗಾದ್ರೂ ಈ ವಿಷಯ ಗೊತ್ತಿದೆಯಾ? ತರಕಾರಿನ ಹೋಳು ಮಾಡ್ತಿರಲ್ಲ, ತುಂಬಾ ಸಣ್ಣ 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 ತುಂಡುಗಳನ್ನ ಮಾಡಬೇಕು, ಸ್ವಲ್ಪ ದಪ್ಪ ದಪ್ಪ ತುಂಡುಗಳನ್ನ ಮಾಡಬೇಕು. ನೋಡಿ, ವಯಸ್ಸಾಗಿರೋರು ಕರೆಕ್ಟಾಗಿ ಹೇಳಿದ್ರು. ಇದು ಹೇಳ್ತಾರೆ ಆಯುರ್ವೇದದಲ್ಲಿ. ನೀವು ತರಕಾರಿಯನ್ನ ಎಷ್ಟು ಸಣ್ಣ 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 ಸಣ್ಣಕ್ಕೆ ಹೆಚ್ಚುತ್ತೀರೋ ಅಷ್ಟು ಅದ್ರ ಎನರ್ಜಿ ಕಡಿಮೆ ಆಗುತ್ತೆ ಅಂತಾರೆ. ತರಕಾರಿ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಾಕಿ ಅಂತಾರೆ. ಇನ್ನೂ ಆಯುರ್ವೇದದಲ್ಲಿ ಹಣ್ಣಿನ ಜ್ಯೂಸ್ ಕುಡಿಲೋ ಹಣ್ಣು ತಿನ್ಲೋ ಅಂತ ಕೇಳ್ರಿ, ಯಾವ್ದು ಸಪೋರ್ಟ್ ಮಾಡ್ತಾರೆ ಅವರು? ಇಡೀ ಹಣ್ಣು ತಿನ್ರಿ ಅಂತಾರೆ. ಇಡೀ ಹಣ್ಣು ತಿನ್ರಿ, ಇನ್ನೂ ಶಕ್ತಿ ಜಾಸ್ತಿ ಅಂತಾರೆ. ನಾನು ಹೇಳಿದ ಸುಮ್ಮನೆ ಸ್ಥೂಲವಾದೊಂದು ಉದಾಹರಣೆ. ಸೊ ಇಲ್ಲಿ ನೀವು ಮಾನಸಿಕವಾಗಿ ಒಂದು ವಿಷಯವನ್ನ ಖಂಡ ಖಂಡ ಮಾಡ್ತಾ ಹೋದ್ರೆ ಆ ಚೈತನ್ಯದ ಅಪವ್ಯಯ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ರಿ. ಇದಕ್ಕೆ ನಾವು ಯಾವುದನ್ನು ಒಂದು ಅಧಿಕಾರವನ್ನು ಒಪ್ಪಿಕೊಂಡ್ರೆ, ಪುರೋಹಿತರನ್ನ ಅವಲಂಬಿಸಿದ್ರೆ, ಒಂದು ಯಾವುದೋ ಒಂದು ಕರ್ಮ, ಒಂದು ತತ್ವ, ಇವುಗಳನ್ನು ಅವಲಂಬಿಸಿದ್ರೆ ಚೈತನ್ಯದ ಅಪವ್ಯಯ ಆಗೋದಿಲ್ಲ ಅಂತ ನೀವು ಅಂದುಕೊಳ್ಳಬಹುದು. ಯಾರೋ ಪುರೋಹಿತನ ಕರ್ಕೊಂಬಂದು ಒಂದೊಳ್ಳೆ ಪೂಜೆ ಪುನಸ್ಕಾರ ಕರ್ಮಗಳನ್ನ ಮಾಡಿದ್ರೆ ಅವಾಗ ಹೆಂಗೆ ಚೈತನ್ಯದ ಅಪವ್ಯಯ ಆಗುತ್ತೆ? ಆಗಲ್ಲಲ್ವಾ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ಒಂದು ಭಾವನಾ ಸಮುಚ್ಚಯವನ್ನು ಒಪ್ಪಿ ಅನುಸರಿಸುವುದರಿಂದ ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಪವಿತ್ರವಾಗಲಿ ಅಪವಿತ್ರವಾಗಲಿ, ಅದು ಒಂದು ಆಂಶಿಕ ಚಟುವಟಿಕೆ. ಆದ್ದರಿಂದ ಅದು ಘರ್ಷಣೆಗೆ ಕಾರಣವಾಗುತ್ತದೆ. ನೀವು ಅದನ್ನು ಒಳ್ಳೇದು ಮಾಡ್ತಿರೋ ಕೆಟ್ಟದು ಅಂತ ಮಾಡ್ತಿರೋ, ಸುಮ್ಮನೆ ನೋಡಿ. ಇದನ್ನ ನಮಗೆ ದೊಡ್ಡ ವಿಷಯ ಬೇಡ, ತುಂಬಾ ಏನು ಚಿಂತನೆ ಮಾಡೋದು ಬೇಡ. ನಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿದೀವಿ, ಒಬ್ಬ ಪುರೋಹಿತರನ್ನ ಕರ್ಕೊಂಡ್ ಬಂದಿದ್ದೀವಿ. ಪುರೋಹಿತರ ಹೋದ ತಕ್ಷಣ ಫಸ್ಟ್ ನಿಮ್ಮ ಕೈಗೆ ಬರೋದೇನೋ? ಲಿಸ್ಟ್. ಪೂಜೆ ದಿನ ಬರುತ್ತೆ, ಅಲ್ಲೇನು 1-2 ಸಾಮಗ್ರಿಗಳಿರಲ್ಲ, ಅದರಲ್ಲಿ ಅಷ್ಟು ಸಾಮಗ್ರಿಗಳಿರುತ್ತೆ. ಪಾಪ ನೀವು ಅಷ್ಟೋ ಇಷ್ಟೋ ಶ್ರಮಪಟ್ಟೆಲ್ಲ ಸಾಮಗ್ರಿಗಳನ್ನ ಹೊಂದಿಸಿದ್ದೀರಾ, ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಅವತ್ತು ನಿಮ್ಮ ಮನೇಲಿ ಪೂಜೆ ನಡೆಯೋ ದಿನ ನಿಮಗೆ ಶಾಂತಿ ಸಮಾಧಾನ ಎಲ್ಲ ಇರುತ್ತಾ? ಅದೆಲ್ಲಿ ಗಂಡ ಬೈದು, ಅವತ್ತೇ ತಂದು ಕೊಟ್ಟಿದ್ದೀನಿ ನಿನಗೆ, ಸರಿಯಾಗಿ ಇಟ್ಟಕ್ಕಾಗಿಲ್ಲ ನಿನಗೆ ಅಂತ ಗಂಡಕ್ಕೆ ಹೋಗ್ತಾನೆ. ನಾನು ಅಲ್ಲೇ ಇಟ್ಟಿದ್ದೆ ಕಣ್ರಿ, ಇವ್ಯಾವ ಹುಡುಗರು ಎಲ್ಲೋ ಎತ್ತಿಟ್ಟಿದ್ದಾವೆ ಅಂತ ಹೆಂಡತಿಗೆ ಹೋಗ್ತಾಳೆ. ನೋಡಿ, ಇದಕ್ಕೇನು ದೊಡ್ಡ ಏನು ಇದಕ್ಕೆ ಜ್ಞಾನ ಬೇಕಾಗಿಲ್ಲ. ನಮ್ಮ ಮನೆಗಳು ನಡೀತಾ ಇದೆಯೋ ಇಲ್ವೋ? ಆಮೇಲೆ ಪುರೋಹಿತರಿಗೆ ಚಿಂತೆ ಏನು ಅಂದ್ರೆ, ನಿಮ್ಮನೆ ತರನೇ ಇನ್ನೂ 3 ಮನೇಲಿ ಪೂಜೆ ಒಪ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಗಮನ ಯಾವ ಕಡೆ? ಸದ್ಯ ನಿಮ್ಮನ್ನು ಸಾಗಾಕಿ ಮೊದಲು ಅವರು ಇನ್ನೊಂದು ಕಡೆಗೆ ಬೇರೆ ಹೋಗ್ಬೇಕಾಗಿದೆ. ಏನಿದೆ ಅಲ್ಲಿ? ಘರ್ಷಣೆ ಇದೆಯೋ ಶಾಂತಿ ಸಮಾಧಾನ ಇದೆಯೋ? ಘರ್ಷಣೆ ಇದೆ. ಈ ಒಂದು ಭಾವನಾ ಸಮುಚ್ಚಯವನ್ನ ಯಾವುದನ್ನೋ ಒಂದನ್ನು ಒಪ್ಕೊಂಡ್ಬಿಟ್ಟು ನೀವು ಅನುಸರಿಸ್ತಾ ಇದ್ರೆ ಅಲ್ಲಿಯೂ ಕೂಡ ಏನಾಗ್ತಾ ಇದೆ? ಚೈತನ್ಯದ ಒಂದು ಅಪವ್ಯಯ. ಯಾವುದಿದೆ ಯಾವುದು ಇರಬೇಕು ಎಂಬ ಎರಡರ ನಡುವೆ ಭೇದವಿರುವವರೆಗೆ ಘರ್ಷಣೆ. ನನ್ನ ಹೆಂಡತಿ ಹಿಂಗಿರ್ಬೇಕು, ನನ್ಗೊಂದು ಕಲ್ಪನೆ ಇದೆ,
ಆದ್ರೆ ಅವಳು ಹಂಗಿಲ್ಲ. ನನ್ನ ಗಂಡ ಹಿಂಗಿರ್ಬೇಕು ಅಂತ ನಂದೊಂದು ಕಲ್ಪನೆ ಇದೆ, ಆದ್ರೆ ನನ್ನ ಗಂಡ ಹಂಗೆ ಇಲ್ಲ. ನೋಡಿ, ಏನಿದೆ ಏನಿರಬೇಕು ಇದು ಬಂದಾಗ ಅಲ್ಲೇನು ಶುರುವಾಯಿತು? ಘರ್ಷಣೆ ಶುರುವಾಯಿತು. ಸೊ ಘರ್ಷಣೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಚೈತನ್ಯದ ಅಪವ್ಯಯ. ಅಪವ್ಯಯ. ನಲ್ಲಿ ನಮ್ಮ ಹುಡುಗ ಟ್ಯಾಪ್ನ ಆನ್ ಮಾಡಿ ಹೋಗಿದ್ರೆ ಗೊತ್ತಾಗಲ್ವ ನಿನಗೆ? ನಲ್ಲಿ ನೀರು ಎಷ್ಟು ವೇಸ್ಟ್ ಮಾಡ್ತಾ ಇದೀಯಾ? ನನಗೆ ಅದು ಗೊತ್ತಾಯ್ತು, ಹೋಗಿದ್ದು ಗೊತ್ತಾಯ್ತು, ಆದ್ರೆ ನಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ ಅಂತ ನಾನು ಟೆನ್ಷನ್ ಮಾಡ್ಕೊಂಡಲ್ಲ, ವ್ಯಗ್ರನಾದ್ನಲ್ಲ. ಆ ವ್ಯಗ್ರನಾದಾಗ ನನ್ನ ಮನಃಶಕ್ತಿ ಅಪವ್ಯಯ ಆಯಿತು ಅಂತ ನನಗೆ ಅರ್ಥವಾಗ್ತಾ ಇಲ್ವಾ? ಹೊರಗಡೆ ಅಪವ್ಯಯಗಳನ್ನ ನಾನು ಒಪ್ಕೊಳ್ತೀನಲ್ಲ, ನನ್ನ ಮನಃಶಕ್ತಿ, ನನ್ನ ಚೈತನ್ಯದ ಶಕ್ತಿ ಅಪವ್ಯಯ ಆಗ್ತಾ ಇದೆಯಲ್ಲ, ಇದು ನನಗೆ ಅಪವ್ಯಯ ಅಂತ ಅರ್ಥವಾಗ್ಲಿಲ್ವಲ್ವಾ? ನೋಡಿ. ಸೊ ವಾಸ್ತವಾಂಶವನ್ನು ನಾವು ಗಮನಿಸಿದ್ರೆ, ಒಂದು ಘನವಸ್ತುವನ್ನ ಕಂಡಂತೆ ಕಂಡರೆ, ನೇರವಾಗಿ ಸ್ಪಷ್ಟವಾಗಿ ಕಂಡರೆ, ಯಾವ ಘರ್ಷಣೆಯೂ ಇಲ್ಲದ ಜೀವನ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬಹುದು. ಒಂದು ಘನವಸ್ತುವನ್ನ ನೋಡೋ ತರ ನಾನು ವಾಸ್ತವ ಸ್ಥಿತಿಯನ್ನ ವಿತೌಟ್ ಎನಿ ರಿಯಾಕ್ಷನ್, ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲದೆ ಸುಮ್ಮನೆ ನೋಡೋದಕ್ಕೆ ನನ್ನ ಕೈನಲ್ಲಿ ಸಾಧ್ಯವಾದ್ರೆ, ಆ ಸುಮ್ಮನೆ ಅನ್ನೋದಿದೆಯಲ್ಲ, ಪರಮಗುರು ಚರಣ ಸನ್ನಿಧಿಯಲ್ಲಿ ಒಂದು ಮಾತು ಬರುತ್ತೆ, ಟು ನೋ, ಟು ವಿಲ್, ಟು ಡೇರ್, ಟು ಬಿ ಸೈಲೆಂಟ್ ಅಂತ 4 ಪದಗಳು ಬರ್ತವೆ. ಟು ನೋ, ಟು ವಿಲ್, ಟು ಡೇರ್, ಟು ಬಿ ಸೈಲೆಂಟ್. ಈ 4ರಲ್ಲಿ ಬಹಳ ಕಷ್ಟಕರವಾದದ್ದು ಯಾವುದು ಅಂತ ಹೇಳ್ತಾರೆ. ಯಾವುದು? ಟು ಬಿ ಸೈಲೆಂಟ್. ಇಲ್ಲಿ ಹೇಳ್ತಾರೆ ನಮ್ಗೆ ಅದೇನೆ. ಸುಮ್ಮನೆ ಇರೋದನ್ನ ನೀವು ಗಮನಿಸಿದ್ರೆ ಆಗ ಅದನ್ನು ನಾವು ಆ ಸತ್ಯವನ್ನು ಅರ್ಥ ಮಾಡಿಕೊಳ್ತೇವೆ. ಹೋಗಲ್ಲ ಅಂದ್ಬಿಟ್ಟ ನನ್ನ ಮಗ, ಹೋಗಲ್ಲ ಅಂದ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀನಿ. ಹೋಗಲ್ಲ ಅಂತ ವ್ಯಗ್ರನಾಗ್ಲಿಲ್ಲ. ಅಯ್ಯೋ ನೋಡಿ, ಇನ್ನು ಹೋಗಲ್ಲ ಅಂದ್ಬಿಟ್ನಲ್ಲ, ಏಯ್ ಬಾರಪ್ಪ ಇಲ್ಲಿ, ಹೋಗ್ಬಾರೋ ಸ್ವಲ್ಪ ಅಂದ್ರೆ ತೀರ ಸ್ವಲ್ಪ ಅವನೇನು ಮಾಡಿದ್ರು, ಒಂದು ಸ್ವಲ್ಪ ಹೋದ್ರು ಹೋಗ್ಬಹುದು. ನೀವು ವ್ಯಗ್ರ ಆಗ್ಲಿಲ್ಲ, ಚೈತನ್ಯದ ಅಪವ್ಯಯ ಆಗ್ಲಿಲ್ಲ, ಸ್ವಲ್ಪ ಅವನು ಕರ್ಬಿಟ್ಟು ಬಾರ ಇಲ್ಲಿ ಮಗ, ಹಂಗಂದ್ರೆ ಹೆಂಗ ಪುಟ ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳಿದ್ರೆ, ಅವನ ಚೈತನ್ಯದ ಅಪವ್ಯಯವೂ ಆಗ್ಲಿಲ್ಲ. ಆಯ್ತಪ್ಪ ಹೋಗಿ ಬರ್ತೀನಿ ಬಿಡಪ್ಪ ಅಂತ ಹೋದ್ರು ಹೋಗ್ಬೋದು. ಹೋಗದೇ ಇದ್ರು ನಾನು ಸಮಾಧಾನನಂತೂ ಕಳ್ಕೊಂಡಿಲ್ಲ ಅಲ್ವಾ? ನಾವು ಯಾವಾಗಲೂ ಏನಾಗಿದ್ದೇವೆಯೋ ಅದನ್ನು ಏನಾಗಿರಬೇಕೋ ಅದಕ್ಕೆ ಹೋಲಿಸುತ್ತೇವೆ. ಏನಾಗಿದ್ದೇನೆಯೋ ಅದನ್ನ ಏನಾಗಿರಬೇಕೋ ಅದಕ್ಕೆ ನಾನು ಹೋಲಿಕೆ ಮಾಡ್ತೀನಿ. ಯಾವತ್ತೂ ನನಗೆ ಈ ಹೋಲಿಕೆ ಅನ್ನೋದು ಬಂದುಬಿಟ್ಟಿದೆ. ಈಗ ನಾನು ಹಿಂಗಿದ್ದೀನಿ, ಹಿಂಗಾಗಬೇಕು. ಸೊ ಶುರುವಾಯಿತು ಹೋಲಿಕೆ. ಹಿಂಗಿದ್ದೀನಿ, ಇನ್ನೇನು ಆಗಬೇಕು, ಹೋಲಿಕೆ ಶುರುವಾಯಿತು. ಸೊ ಏನಾಗಿರಬೇಕೋ ಅದು ಏನಾಗಿರಲೇಬೇಕೋ ಅದರ ಪ್ರಕ್ಷೇಪಣೆ. ಏನಾಗಿರಬೇಕೋ ಅಂತ ಅಂದುಕೊಳ್ತೀನಲ್ಲ, ಅದು ಏನಾಗಿರಲೇಬೇಕೋ ಅದರ ಪ್ರಕ್ಷೇಪಣೆ. ಹಿಂಗ್ ಮುಂದಕ್ಕೆ ಚಾಚಿಕೊಂಡಿದೆ. ಅದೇನೆ ಎಷ್ಟೋ ಸಾರಿ ಹಂಗಾಗಲ್ಲ, ಆ ಪ್ರಕ್ಷೇಪಣೆ ರೀತಿ ನಡೆಯಕ್ಕಾಗಲ್ಲ. ಅಲ್ಲಿ ಹೋಲಿಕೆ ಬಂದ ತಕ್ಷಣ ಮತ್ತೆ ಏನಿದೆ? ವಿಕೋಪ. ಒಬ್ಬ ವಸ್ತು, ಒಬ್ಬ ವ್ಯಕ್ತಿ ಅದನ್ನು ಹೋಲಿಸುವಾಗ ಮಾತ್ರವಲ್ಲ, ನಾವು ನಿನ್ನೆ ಏನಾಗಿದ್ದೇವೆ ಎಂಬುದರೊಡನೆ ಹೋಲಿಸುವಾಗಲೂ ಕೂಡ ವಿರೋಧ ಇದ್ದೇ ಇರುತ್ತದೆ. ಅದಕ್ಕೆ 2 ಮಾತನ್ನ ಜೆ.ಕೆ. ಅವರು ಹೇಳ್ತಾರೆ. ಕಂಪ್ಯಾರಿಸನ್ ಅಂಡ್ ಕಾಂಪಿಟೇಷನ್
These are the two great enemies to the mankind. Comparison and competition. These are the two great enemies to the mankind. ಹೋಲಿಕೆ ಮತ್ತು ಸ್ಪರ್ಧೆ ಇವೆರಡೂ ಕೂಡ ಮಾನವ ಕುಲದ ಎರಡು ಶತ್ರುಗಳು. ನನ್ನನ್ನ ಬೇರೆಯವ್ರ ಜೊತೆಗೂ ಹೋಲಿಕೆ ಮಾಡಬಾರ್ದು, ನನ್ನನ್ನೇ ನಾನು ನಿನ್ನೆಗೂ ಇವತ್ತಿಗೂ ಹೋಲಿಕೆ ಮಾಡ್ಕೋಬಾರ್ದು. ಹೋಲಿಕೆ ಬಂದ ತಕ್ಷಣ ಅಲ್ಲಿ ಪ್ರಾಬ್ಲಮ್ ಶುರುವಾಯಿತು. ಸಾಮಾನ್ಯವಾಗಿ ನಾವು ನಮ್ಮನ್ನು ಯಾವಾಗಲೂ ಇತರರ ಜೊತೆಯಲ್ಲಿ, ಸಿರಿವಂತರ ಜೊತೆಯಲ್ಲಿ ಅಥವಾ ಒಳ್ಳೆಯವ್ರ ಜೊತೆ, ಒಟ್ಟಿನಲ್ಲಿ ಯಾವುದು ನಮಗಿನ್ನ ಹೆಚ್ಚು ಅಂತ ಅಂದುಕೊಳ್ತೇವೋ ಅದು ಯಾವುದೋ ಒಂದಲ್ಲದ್ರೆ ಇನ್ನೊಂದು, ಸಂಪತ್ನಲ್ಲದ್ರೆ ಒಳ್ಳೆತನದಲ್ಲಿ, ಇನ್ನೊಂದು ಬೆಳ್ಳಂತನದಲ್ಲಿ, ಇನ್ನೊಂದು ಒಟ್ಟಾರೆ ನಾವು ಯಾವಾಗಲೂ ಏನು ಮಾಡ್ಕೊಳ್ತಾ ಇದ್ವಿ, ಇತರರ ಜೊತೆ ನಾವು ಹೋಲಿಕೆ ಮಾಡ್ಕೊಳ್ತಾ ಇದ್ದೇವೆ. ಹೀಗೆ ಹೋಲಿಸ್ಕೊಳ್ತಾ ಹೋದರೆ ನಾವು ಯಾವತ್ತು ಯಾವುದರಲ್ಲಿ ಬದುಕ್ತೇವೆ? ಕೇವಲ ಘರ್ಷಣೆಯಲ್ಲೇ ಬದುಕ್ತೇವೆ. ಹೀಗೆ ಎಲ್ಲ ವಿರೋಧಗಳಿಗೂ ಅಪೇಕ್ಷೆಗಳಿಗೂ ಮೂಲ ಕಾರಣ ಒಂದು ಬೇಕು, ಇನ್ನೊಂದು ಬೇಡ. ಒಂದು ಬೇಕು, ಇನ್ನೊಂದು ಬೇಡ. ಈ ಇಬ್ಬಗೆಯ ಚಟುವಟಿಕೆ ಹೊರಗಡೆ ಪ್ರಕೃತಿನಲ್ಲಿ ದ್ವಂದ್ವ ಇರಬಹುದು, ಆದರೆ ಅಂತರಂಗದಲ್ಲಿ ಮಾನಸಿಕವಾಗಿ ದ್ವಂದ್ವವನ್ನು ಅನುಭವಿಸಬೇಕಾಗಿಲ್ಲ. ಹೊರಗಡೆ ಪ್ರಕೃತಿನಲ್ಲಿ ಸಹಜ ಈ ದ್ವಂದ್ವ ಅನ್ನೋದು, ಹೆಣ್ಣು ಗಂಡು, ಕತ್ಲು ಬೆಳಕು, ಹಗಲು ರಾತ್ರಿ ಇದೆಲ್ಲ ಇದೆ. ಆದರೆ ಅಂತರಂಗದಲ್ಲಿ ನಾವು ಈ ದ್ವಂದ್ವವನ್ನು ಅನುಭವಿಸಬೇಕಾದ ಸ್ಥಿತಿ ಇಲ್ಲ. ಅದಕ್ಕೆ ಹೇಳ್ತಾರೆ ಒಂದು ಕಡೆ ವೈರಾಗ್ಯ. ಏನು ವೈರಾಗ್ಯ ಅಂದ್ರೆ ನಾವು ಬಹಳ ಚೆನ್ನಾಗಿ ಡೆಫಿನೇಷನ್ ಹೇಳ್ಬಿಡ್ತೀವಲ್ಲ, ರಾಗ ದ್ವೇಷ ಇಲ್ಲದೆ ಇರೋದು, ಅಥವಾ ಎಲ್ಲದನ್ನ ಬಿಟ್ಟು ಕಾಡಿಗೆ ಹೋಗೋದು, ಕೇವಲ ಒಂದು ತುಂಡು ಬಟ್ಟೆ ಹಿಡ್ಕೊಳ್ಳೋದು ಅಂತೀವಲ್ಲ, ಇದಲ್ಲ. ಅಕ್ಸೆಪ್ಟ್ ದ ಥಿಂಗ್ಸ್, ಅಕ್ಸೆಪ್ಟ್ ದ ಸರ್ಕಮ್ಸ್ಟೆನ್ಸಸ್, ಅಕ್ಸೆಪ್ಟ್ ದ ಪರ್ಸನ್ಸ್ ಆಸ್ ಇಟ್ ಈಸ್ ಅಂಡ್ ಆಸ್ ದೇ ಆರ್. ಅವುಗಳು ಈಗ ಹೆಂಗಿದಾವ್ ಹಂಗಂಗಿರೋದಕ್ಕೆ ಮಾತ್ರನೇ ಸಾಧ್ಯ. ನಾವು ಅಂದ್ಕೊಂಡು ಹೆಂಗಿರಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅವು ಹೆಂಗಿದಾವೋ, ಅವ್ರು ಹೆಂಗಿದಾರೋ ಹಂಗೇನೆ ಈ ಸದ್ಯಕ್ಕೆ ಅವ್ರ ಹಂಗಿರೋದಕ್ಕೆ ಸರಿ ಅನ್ನೋದನ್ನ ಒಪ್ಕೋಬೇಕು. ಹೇಗಿರಬೇಕೋ ಅದರೊಡನೆ ಸದಾ ಹೋಲಿಸುವಂತೆ ನಾವು ಬೆಳೆದು ಬಿಟ್ಟಿದ್ದೇವೆ. ಆದರೆ ಏನಾಗಿದೆ, ನಾವು ಸಣ್ಣದ್ರಿಂದನೂ ಕೂಡ ಸ್ಕೂಲ್ನಲ್ಲಿ ಅಥವಾ ಇನ್ನೂ 1ನೇ ಕ್ಲಾಸ್ನಲ್ಲಿ ಮನೆಯಲ್ಲೇ ನಮ್ಗೆ ಹೇಳಕ್ಕೆ ಶುರು ಮಾಡಿಬಿಟ್ರು, ನೋಡು ಅವನು ನೋಡು 25 ತಗೊಂಡಿದ್ದಾನೆ, ನಿನಗೇನಾಗಿತ್ತು? ಶುರು ಮಾಡಿದ್ವಿ ಹೋಲಿಕೆನ. ಸ್ಕೂಲಲ್ಲಿ ಟೀಚರ್ ಬಂದರೆ ನಾನು ಹೇಳಿದ್ದೇನೆ ಟೀಚರ್ ಆಗಿ, ನೋಡಿ ಅವನು ತೆಗ್ದೇನು, ನಿನಗೇನು ಬಂದಿತ್ತು ಅಂತೀವಿ. ನಾವು ಇಡೀ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋ ಮಗನೇ ಚೆನ್ನಾಗಿ ಅಂತ ಹೇಳಲ್ಲ, ಅವನಿಗಿಂತ ಜಾಸ್ತಿ ತೆಗಿ ಅಂತ ಹೇಳ್ತೀವಿ. ಸೊ ಅವನಿಗಿಂತ ಜಾಸ್ತಿ ತೆಗಿಂದಾಗ ಅವನು ಏನಾರು ಮಾಡಿ ನೋಟ್ಸ್ನಾರ ಕದ್ದು ಎಕ್ಸಾಮ್ ದಿನ ಜಾಸ್ತಿ ತೆಗ್ದಿರೋಂದ ನೋಟ್ಸ್ ಕದ್ದು ಬಿಟ್ರೆ ಎಕ್ಸಾಮ್ ಹಿಂದಿನ ಸ್ವಲ್ಪ ನಾನೇನು ಮಾಡ್ಬೋದಾಗ ಅವನಿಗಿನ್ನ ಸ್ವಲ್ಪ ಜಾಸ್ತಿ ತೆಗಿಬೋದು. ನೋಡಿ, ನಾವು ಹೋಲಿಕೆ ಮಾಡಿದ್ದು ಇವನನ್ನು ಕಳ್ಳನ್ ಮಾಡಿಸ್ತು. ಹೋಲಿಕೆ ಮಾಡಿದ್ದು ಅವನು 25 ತಗೊಂಡಿದ್ದಾನೆ, ಅವನಿಗೆ ಮುಗಿತೀನೇನು, ಅವನಿಗೆ ಪ್ರಾವಿಷನ್ನೇ ಇಲ್ಲ. ನೀನು 18 ತಗೊಂಡಿದ್ಯಲ್ಲ, ನಿನಗೆ ಇನ್ನೂ 7 ನಿನಗಿನ್ನೂ ಪ್ರಾವಿಷನ್ ಇದೆ ಕಣೋ ಅಂದಿದ್ರೆ, ನಿನಗೆ ಪ್ರಾವಿಷನ್ ಇನ್ನೂ ಇದೆ. ಅವನು ಮುಗೀತು, 25 ತಗೊಂಡ್ಬಿಟ್ಟಿದ್ದಾನೆ, ಇನ್ನೇನು ಮುಗೀತು, ಅವ್ನು ಇನ್ನೇನು ಮಾಡೋಕ್ಕಾಗಲ್ಲ. 25-28 ಏನು ಕೊಡಲ್ವಲ್ಲ. ಸೊ ನಿನಗಿನ್ನೂ 7 ತನಕ ಪ್ರಾವಿಷನ್ ಐತೆ, ಯು ಕ್ಯಾನ್ ಅಂದಿದ್ರೆ ಅವನಿಗೆ ಬೆಂತಾಡ್ದಂಗೆ ಆಗೋದು. ಹೋಲಿಕೆ ಮಾಡಿದ್ದು ಏನು ಮಾಡ್ತು, ಏನಾರು ಮಾಡಿ ಎಕ್ಸಾಮ್ ಟೈಮ್ನಲ್ಲಿ ಅವ್ನು ನೋಟ್ಸ್ ಕದ್ಬಿಟ್ರೆ ಅವನಿಗಿಂತ ಒಂದು 4 ನಾನು ಜಾಸ್ತಿ. ಇದು ನಮ್ಮ ಪರಿಸ್ಥಿತಿಯಾಗಿದೆ. ಅದಕ್ಕೋಸ್ಕರ ನಾವೇನಾಗಿರಬೇಕು, ಹೇಗೆ ಕಾರ್ಯ ಮಾಡಬೇಕೆಂಬುದರ ಬಗ್ಗೆ ನಮಗೆ ಒಂದು ಕಲ್ಪನೆ ಇದೆ, ಆದರೆ ಅದಕ್ಕೆ ವಿರುದ್ಧವಾಗಿಯೇ ನಡೆದುಕೊಳ್ಳುತ್ತೇವೆ. ನಾನೊಂದು ಕಲ್ಪನೆ ಮಾಡ್ಕೊಂಡಿದ್ದೀನಿ, ಆದರೆ ಕಲ್ಪನೆ ವಾಸ್ತವ ಅಲ್ಲದೆ ಇರೋದ್ರಿಂದ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಸಿದ್ಧಾಂತಗಳು, ನಂಬಿಕೆಗಳು, ಉದಾತ್ತ ಭಾವನೆಗಳು ಇವೆಲ್ಲವೂ ಕೂಡ ಕಪಟವಾದ, ಅಪ್ರಾಮಾಣಿಕವಾದ ಜೀವನಕ್ಕೆ ನಮ್ಮನ್ನು ಕರೆದೊಯ್ಯುತ್ತವೆ. ಅವನ್ನ ತುಂಬಿ 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 ನಾವು
ಅವು ನಮ್ಮ ಹತ್ರ ಇಲ್ಲದೆ ಇದ್ರೂ ಅವಿರೋ ಥರ. ನಮ್ಮ ಐಯರ್ ಆಫೀಸರ್ ಬಂದಾಗ ಅವ್ರು ಹೇಳಿದ್ರು, ನಮ್ಮ ಇವರು ಸೋದರ ನಿನ್ನೆ ಹೇಳ್ತಿದ್ರು, ನಮ್ಮ ಐಯರ್ ಆಫೀಸರ್ ಬಂದಾಗ ನನಗೆ ಅವನ ಮೇಲೆ ಗೌರವ ಇದೆಯೋ ಇಲ್ವೋ ಏನು ಮಾಡ್ತೀನಿ, ಈ ಥರ ಮಾಡ್ತೀನಿ. ಅದು ಕಪಟನೋ ಪ್ರಾಮಾಣಿಕತನೋ? ಅಲ್ಲ, ಅದು ಕಪಟತನವೋ ಪ್ರಾಮಾಣಿಕತನೋ? ಕಪಟತನ. ನನಗೆ ಒಳಗಡೆ ನಿಜವಾಗ್ಲೂ ಇಲ್ಲ. ಹಿಂಗೆ ನಮಸ್ಕಾರ ಮಾಡ್ಬೇಕು ಅಂತ ಇರ್ಬೋದು, ಹಿಂಗ್ ಮಾಡ್ಬೇಕು ಅಂತ ಏನಿರಲಿಲ್ಲ. ಆದರೆ ಹಿಂಗ್ ಮಾಡೋದು ಯಾವುದು? ಕಪಟತನ. ಕಪಟತನ. ಸೊ ಇದಕ್ಕೋಸ್ಕರ ನಾವು ಈ ಥರದ್ದೆಲ್ಲ ನಂಬಿಕೆಗಳನ್ನ ಇಟ್ಕೊಂಡಿರೋದ್ರಿಂದ ನಾವು ಆ ಕಪಟತನದಲ್ಲೇ ನಾವು ಬದುಕ್ತಾ ಇದ್ದೇವೆ. ಉತ್ಕೃಷ್ಟತೆ ಅಂದರೆ ಯಾವುದೋ ಒಂದು ಉತ್ಕೃಷ್ಟವಾಗಿರಬೇಕು, ಹಾಗೆ ಹೀಗೆ ಅಂತ ಕಲ್ಪನೆ ಮಾಡ್ಕೊಳ್ತೀವಿ, ಹಾಗೆ ಬದುಕೋದಕ್ಕೆ ಹೋಗ್ತೀವಿ. ಅದರಿಂದ ನಾವು ಇನ್ನೊಬ್ಬರಾಗೆ ನಮ್ಮನ್ನು ಉತ್ಕೃಷ್ಟ ಭಾವನೆಗೆ ತಕ್ಕಂತೆ ಇರಲಿಕ್ಕೆ ಪ್ರಯತ್ನ ಪಡೋದೇ ವಿರೋಧ. ಆ ವಿರೋಧ ಇದ್ದ ತಕ್ಷಣವೇ ಘರ್ಷಣೆ. ಅದಕ್ಕೋಸ್ಕರ ಸಂಬಂಧಗಳನ್ನು, ಸಂದರ್ಭಗಳನ್ನು ಅವು ಹೇಗಿವೆಯೋ ಹಾಗೇ ನೋಡಿಕೊಂಡ್ರೆ ಅಲ್ಲಿ ಘರ್ಷಣೆ ಇಲ್ಲ. ಘರ್ಷಣೆ ಇಲ್ಲದೆ ಇದ್ದಾಗ ಚೈತನ್ಯದ ಅಪವ್ಯಯ ಇಲ್ಲ. ಚೈತನ್ಯದ ಅಪವ್ಯಯ ಇಲ್ಲ ಅಂದಾಗ ಅಲ್ಲಿ ಕೇವಲ ಶಾಂತಿ ಇದೆ. ಆ ಶಾಂತಿಯಲ್ಲಿ ನಾವು ಯಥಾರ್ಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿಯವರೆಗೂ ಸೋದರ ಜಗದೀಶರವರು ಮಾನವನ ಸಂಬಂಧಗಳು, ಆ ಸಂಬಂಧಗಳಲ್ಲಿ ಬರ್ತಕ್ಕಂತಹ ಘರ್ಷಣೆಗಳು, ಯಾವ ರೀತಿಯಲ್ಲಿ ನಾವು ನಿರ್ಬಂಧೀಕರಣಗೊಂಡಿದ್ದೇವೆ, ಅವುಗಳಿಂದ ಯಾವ ರೀತಿಯಲ್ಲಿ ಬಿಡುಗಡೆಯನ್ನು ಹೊಂದಿ ಇರ್ತಕ್ಕಂತಹ ವಾಸ್ತವಿಕತೆಯನ್ನು ಇದ್ದಂತೆ ಅರಿಯಬೇಕು ಅಂತಕ್ಕಂತಹ ವಿಷಯವನ್ನು ನಮಗೆ ಮನದಟ್ಟಾಗುವಂತೆ ವಿವರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಮುಂದೆ ಈ ಚಹಾ